ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದ್ಯಡಮೋ ಕೋಪಿ ವಾಗ್ಮಿ ಜಡಮದಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ತ್ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೈಶ್ವರೈಶ್ಚ ಮದಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಜನ್ಮಣಿಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವಂತ ಗೋಪಾಲಕರ ಜೊತೆಗೆ ಆಟವನ್ನು ಆಡ್ತಾ ಇದ್ದಾನೆ. ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ತಾನು ಬೇರೆ ಬೇರೆ ವೇಷವನ್ನು ಧಾರಣೆ ಮಾಡಿದ್ದಾನೆ. ವೇಷಾಂತರದಿಂದಾಗಿ ಆ ಗೋಪಾಲಕರ ಜೊತೆಗೆ ಆಟವನ್ನು ಆಡ್ತಾ ಇದ್ದಾನೆ. ಇದನ್ನು ರಾಜರು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಗೋಪಾಲಕರು ಕಪಿಗಳ ವೇಷವನ್ನು ಧಾರಣೆ ಮಾಡಿದ್ದಾರೆ. ಭಗವಂತ ರಾಮ ಅವನು ರಾಮನ ವೇಷವನ್ನು ತೊಟ್ಟಿದ್ದಾನೆ. ವಾಸ್ತವಿಕವಾಗಿ ರಾಮನ ವೇಷವನ್ನು ತೊಟ್ಟದ್ದು ಅಂತ ಹೇಳಿದರೆ ಭಗವಂತನೇ. ಆದರೆ ಆ ಮಕ್ಕಳ ಆ ಗೋಪಾಲಕರ ಜೊತೆಗೆ ಕ್ರೀಡಿಸುವಾಗ ಭಗವಂತ ರಾಮನ ಹಾಗೆ ಅಲ್ಲಿ ತಾನು ನಾಟಕವನ್ನು ಮಾಡ್ತಾ ಇದ್ದಾನೆ. ಇದು ಏನಕ್ಕೆ ಅಂತ ಕೇಳಿದರೆ ಹಿಂದೆ ರಾಮಾವತಾರದ ಕಾಲದಲ್ಲಿ ಇದೇ ಈಗ ಗೋಪಾಲಕರಾಗಿ ಯಾರು ಅವತಾರವನ್ನು ಮಾಡಿದ್ದಾರೋ ಅವರೇ ಹಿಂದಿನ ಅವತಾರದಲ್ಲಿ ಕಪಿಗಳಾಗಿ ಅವತಾರ ಮಾಡಿರತಕ್ಕಂಥವರು. ಆ ಗೋಪಾಲಕರೇ ಈಗ ಈ ಕಪಿಗಳೇ ಈಗ ಗೋಪಾಲಕರಾಗಿ ಅವತಾರವನ್ನು ಎತ್ತಿದ್ದಾರೆ. ಇದನ್ನು ಸೂಚಿಸುವುದಕ್ಕಾಗಿಯೋ ಏನೋ ಎಂಬುದಾಗಿ ಈ ರೀತಿಯಾಗಿ ವೇಷಾಂತರವನ್ನು ಮಾಡಿಕೊಂಡು ಆ ಗೋಪಾಲಕರ ಜೊತೆಗೆ ಭಗವಂತ ಕ್ರೀಡಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಆ ಎಲ್ಲ ಗೋಪಾಲಕರ ಜೊತೆ ಕೂಡಿಕೊಂಡು ಪಶುಗಳನ್ನು ಗೋವುಗಳನ್ನು ಮೇಯಿಸ್ತಾ ಇದ್ದ. ಆಗ ಒಬ್ಬ ವತ್ಸಾಸುರ ಅಂತ ಆ ಅಸುರ ವತ್ಸ ಒಂದು ತೇರುವಿನ ರೂಪವನ್ನು ತಾಳಿಕೊಂಡು ಆ ಪಶುಗಳ ಮಧ್ಯದಲ್ಲಿ ಸೇರಿಕೊಂಡಿದ್ದಾನೆ. ಅವನ ಚಿಂತನೆ ಏನು ಅಂತಂದರೆ ತಾನು ಭಗವಂತನಿಗೆ ಬೇಕಾಗಿರತಕ್ಕಂತಹ ವೇಷವನ್ನು ತೊಟ್ಟುಕೊಂಡು, ಅಂದರೆ ಭಗವಂತನಿಗೆ ಗೋವುಗಳು ಅಂತ ಹೇಳಿದರೆ ಅತ್ಯಂತ ಪ್ರೀತಿ. ಅದಕ್ಕೋಸ್ಕರವಾಗಿ ತಾನು ಆ ಗೋವುಗಳ ರೀತಿಯಾಗಿ ಆ ವೇಷಾಂತರವನ್ನು ಮಾಡಿಕೊಂಡು ದೇನು ಆಗಿ ಬಂದಿದ್ದಾನೆ. ಈ ಪಶುಬುದ್ಧಿ ಅಂತ ಇದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಕಲಹ ಅಭ್ಯಗಾತ ತಮ್ಮ ಪಶುವೇಷಧಾರಿ, ಪಶುವಿನ ತಾನು ಭಗವಂತನನ್ನು ಮೋಸಗೊಳಿಸ್ತೇನೆ ಎಂಬುದಾಗಿಟ್ಟುಕೊಂಡು ಬಂದಿದ್ದಾನೆ. ಆದರೆ ವಾಸ್ತವಿಕವಾಗಿ ಭಗವಂತ ಯಾವ ಮಾಯೆಗೂ ಕೂಡ ನಿಲುಕದಿರತಕ್ಕಂಥವನು. ಅವನನ್ನು ಬೆಕ್ಕಶ್ಚಿತ್ ಅಸುರನಾಗಿರ್ತಕ್ಕಂಥವನು ಏನು ಅವನನ್ನು ತಿಳ್ಕೊಳ್ಳೋದು. ಹೀಗೆ ಆ ಪಶುವಿನ ವೇಷವನ್ನು ಧರಿಸಿಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ತಾನು ತನಗಿಂತ ಬಲಿಷ್ಠರ ಜೊತೆಗೆ ಆ ಭಗವಂತ ಅವನ ಸಮನಾಗಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ತಾನು ಆ ಪಶುವಿನ ಬುದ್ಧಿಯನ್ನಾಗಿ ಭಗವಂತನ ಜೊತೆಗೆ ತಾನು ಆ ಯುದ್ಧವನ್ನು ಮಾಡಲಿಕ್ಕೆ ಅದರ ಕಾದಾಟಕ್ಕೋಸ್ಕರ ಅವನ ಜೊತೆಗೆ ಎದುರಿಗೆ ಬಂದಿದ್ದಾನೆ. ಏನು ಮಾಡ್ತಾನೆ ಅಂತ ಕೇಳಿದ್ರೆ
ಭಗವಂತ ಆ ಅಸುರನನ್ನು ಬೇರೆ ಬೇರೆ ರೀತಿಯಾಗಿ ಆ ವೇಷಾಂತರವನ್ನು ಮಾಡಿಕೊಂಡು ಬಂದಿರತಕ್ಕಂಥವನನ್ನು ಸಂಹಾರ ಮಾಡ್ತಾನಂತೆ. ಹೇಗೆ ಅಂತ ಕೇಳಿದರೆ ಅದನ್ನು ವರ್ಣನೆ ಮಾಡ್ತಾರೆ. ಉದಕ್ಷಿಪತ್ತಂ ಹರಿರಾತ್ಮದೋರ್ಭ್ಯಾಂ ಅಧಃಪಪಾತ ಚ ವತ್ಸದೈತ್ಯ ಪ್ರಜಾದಿನಾಥಸ್ಯ ಏಷ ಧರ್ಮ ಗೃಹೀತಮಾಯಸ್ಯ ಚ ತಸ್ಯ ಪಾತಃ. ಭಗವಂತ ಇಲ್ಲಿ ರಾಜರು ಭಗವಂತ ಆ ವತ್ಸಾಸುರನನ್ನು ಎತ್ತಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು, ಅದೇ ರೀತಿಯಾಗಿ ಅವನನ್ನು ಎತ್ತಿ ಕೆಳಕ್ಕೆ ಬಿಸಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಎರಡು ರೀತಿಯಾಗಿ ಇದನ್ನು ಅವರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಯಾರು ಭಗವಂತನನ್ನು ಆಶ್ರಯಿಸ್ತಾರೋ ಭಗವಂತ ಅವರನ್ನು ಎತ್ತರಕ್ಕೆ ಕೊಂಡು ಹೋಗ್ತಾನೆ ಎಂಬುದು ಭಗವಂತನ ಧರ್ಮ. ಭಗವಂತನನ್ನು ಆಶ್ರಯಿಸಿದ್ದೀರಿ ಅಂತ ಹೇಳಿದರೆ, ಭಗವಂತನನ್ನು ಬಿಟ್ಟು ನಮಗೆ ಬೇರೆ ಯಾರೂ ಗತಿ ಇಲ್ಲ ಅಂತ ಹೇಳಿಕೊಂಡು ನೀವು ಅವನನ್ನು ಆಶ್ರಯಿಸಿದರೆ ನಿಮಗೆ ಭಗವಂತ ಎಷ್ಟು ಎತ್ತರಕ್ಕೂ ನಿಮ್ಮನ್ನು ಕೊಂಡು ಹೋಗ್ತಾನೆ. ಅದೇ ನೀವು ಭಗವಂತನ ಜೊತೆಗೆ ಕಾದಾಟಕ್ಕೆ ಯುದ್ಧಕ್ಕೆ ನಿಂತೀರಿ ಅಂತ ಹೇಳಿದರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬೇರೆ ಯಾರೂ ಸಾಧ್ಯ ಇಲ್ಲ, ಅಷ್ಟು ಕೆಳಕ್ಕೆ ನಿನ್ನನ್ನು ಬಿಸಾಡ್ತೇನೆ ಅಂತ ಹೇಳಿಕೊಂಡು ಇದರಿಂದ ಎರಡು ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉದಕ್ಷಿಪತ್ ಹರಿರಾತ್ಮದೋರ್ಭ್ಯ, ಅವನನ್ನು ಮೇಲಕ್ಕೆ ಎತ್ತುತ್ತಾನೆ. ತದನಂತರದಲ್ಲಿ ಆ ಮೇಲಕ್ಕೆ ಎಸೆದಿರತಕ್ಕಂತಹ ವತ್ಸಾಸುರ ಮೇಲಿನಿಂದ ಕೆಳಕ್ಕೆ ಬಿದ್ದು ತಾನು ಸಾಯ್ತಾನೆ. ಅದನ್ನೇ ಹೇಳ್ತಾರೆ ರಾಜರು, ಇದು ದೇವರ ಸ್ವಭಾವ ಅಂತ ಹೇಳ್ತಾರೆ. ಭಗವಂತನನ್ನು ಆಶ್ರಯಿಸಿರತಕ್ಕಂಥವನನ್ನು ಮೇಲಕ್ಕೆ ಎತ್ತುವಂತಹದ್ದು, ಅದೇ ಆ ದೇವರ ಬಳಿಗೆ ಬರುವಂತಹ ವಿಷಯದಲ್ಲಿ ವಂಚನೆಯನ್ನು ಮಾಡಿ ಮೋಸವನ್ನು ಮಾಡಿ ಏನಾದರೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಕುಚೋದ್ಯವನ್ನು ಮಾಡಿದ್ರು ಅಂತ ಹೇಳಿದರೆ ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಅವರನ್ನು ಭಗವಂತ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಚಿಂತಿಸುವುದು ಈ ಚಿಂತನೆಯಿಂದಾಗಿ ನಮಗೆ ತಿಳಿತದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇವನು ವಾಸ್ತವಿಕವಾಗಿ ಪಶು. ಯಾಕೆ ಅಂತ ಹೇಳಿದರೆ ಭಗವಂತನನ್ನು ನೇರವಾಗಿ ಯುದ್ಧವನ್ನು ಮಾಡ್ಬೋದಿತ್ತು. ತನ್ನ ವಾಸ್ತವಿಕ ರೂಪವನ್ನು ತಾನು ಎದುರು ತೆಗೆದುಕೊಂಡು ಬಂದು ಅಸುರ ಬುದ್ಧಿಯನ್ನೇ ಅವನು ಆ ಭಗವಂತನ ಎದುರಿಗೆ ಬರ್ಬೋದಿತ್ತು. ಆದರೆ ಆ ರೀತಿಯಾಗಿ ಮಾಡಲಿಲ್ಲ. ಮತ್ತೇನು ಮಾಡಿದ ಅಂತ ಹೇಳಿದರೆ, ತಾನು ಆ ವೇಷಾಂತರವನ್ನು ಮಾಡಿಕೊಂಡು ಬಂದು ಅವರನ್ನು ಭಗವಂತನನ್ನು ವಂಚನೆ ಮಾಡಲಿಕ್ಕೆ ನೋಡಿದ. ಆದರೆ ವಂಚಿತನಾದ್ದು ಯಾರದ್ದು ಅಂತ ಕೇಳಿದರೆ ತನ್ನ ದೇಹದಿಂದ ಪ್ರಾಣವನ್ನು ಕಳೆದುಕೊಂಡ ಅಂತ ಹೇಳಿಕೊಂಡು ಹೇಳ್ತಾರೆ. ಇಲ್ಲಿ ಅವನು ಬೀಳುವಂತಹ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸ ಪಾತಯಾಮಾಸ ಪತನ್ ಕಪಿತ್ಸ ಫಲಾನಿ ಲೋಲ ಧ್ರುವ ಸಂಚಯೇಭ್ಯ ತಥಾಹಿ ಕೃಷ್ಣ ಪ್ರತಿಪಕ್ಷಿ ಪಕ್ಷ ಕಥಂ ನ ಪಾತೈಕ ಫಲಸ್ತ್ರಿಲೋಕ್ಯಂ. ಇದನ್ನ ರಾಜರು ಅವನು ಬೀಳತಕ್ಕಂಥ ಸಂದರ್ಭದಲ್ಲಿ ಹೇಗೆ ಬಿದ್ದ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಒಂದು ಆ ದೈತ್ಯ ಒಂದು ಮರಕ್ಕೆ ವೃಕ್ಷಕ್ಕೆ ತಾಗಿಕೊಂಡು ಬಿದ್ದಂತೆ. ಆ ಬಿದ್ದ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ತನ್ನ ಜೊತೆಗೆ ಭಗವಂತನಿಂದಾಗಿ ಪಾತಿನಾಗಿರ್ತಕ್ಕಂಥವನು ಆ ಪ್ರಭಾವದಿಂದಾಗಿ ಆ ಬೀಳತಕ್ಕಂಥ ಸಂದರ್ಭದಲ್ಲಿ ಆ ಮರದಲ್ಲಿರ್ತಕ್ಕಂತಹ ಫಲಗಳನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡು ಬಂದಂತೆ ಆ ಅಸುರ. ಇದು ಹೇಗೆ ಅಂತ ಕೇಳಿದರೆ, ಆ ಭಗವಂತ ಅವನನ್ನು ಆ ರೀತಿಯಾಗಿ ಮಾಡಿದ್ರಿಂದಾಗಿ ತನ್ನ ಫಲವನ್ನು ಕಳೆದುಕೊಂಡಿತು. ಯಾಕೆ? ವಾಸ್ತವಿಕವಾಗಿ ಆ ವೃಕ್ಷ ಏನಾಗಿತ್ತು ಅಂತ ಕೇಳಿದರೆ ಅಸುರನ ಸಂಪರ್ಕವನ್ನು ಮಾಡಿತು. ಅಂದರೆ ಭಗವಂತನ ಸಂಪರ್ಕವನ್ನು ಮಾಡಿತು ಅಂತ ಹೇಳಿದರೆ ಆ ಬೀಳತಕ್ಕ ಸಂದರ್ಭದಲ್ಲಿ ಆ ಅಸುರ ಅದಕ್ಕೆ ತಾಗಿಕೊಂಡು ಬಿದ್ದ. ಅದರಿಂದ ಏನಾಯಿತು ಅಂತಂದರೆ ಅಸುರನ ಸಂಪರ್ಕವಾದರಿಂದಾಗಿ ಆ ಮರದಲ್ಲಿರ್ತಕ್ಕಂಥ ತನ್ನ ಫಲಗಳನ್ನೇ ಅದು ಕಳೆದುಕೊಂಡಿತು. ಏನು ಅಂತ ಕೇಳಿದರೆ, ದುಷ್ಟರ ಸಂಪರ್ಕವನ್ನು ಯಾರು ಮಾಡ್ತಾರೋ ಅವರಿಗೂ ಕೂಡ ಏಳಿಗೆ ಎಂಬುದು ಯಾವ ಕಾಲಕ್ಕೂ ಆಗೋದಿಲ್ಲ ಎಂಬುದನ್ನು ರಾಜರು ನಮಗೆ ಇದರಿಂದ ಹೇಳ್ತಾ ಇದ್ದಾರೆ. ಅಸುರ ಬುದ್ಧಿಯವರನ್ನು ಅಥವಾ ಈಗ ನಮಗೆ ಅಸುರ ಬುದ್ಧಿಯವರನ್ನು ನಾವು ಯೋಚನೆ ಮಾಡುವಂಥದ್ದು, ನಮಗೆ ಯಾರು ಅಸುರ ಬುದ್ಧಿ ಯಾರು ಸಜ್ಜನ ಅಂತ ಹೇಳಿಕೊಂಡು ಅದನ್ನು ವಿವೇಚನೆ ಮಾಡುವಂತಹದ್ದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ಇಲ್ಲಿ ರಾಜರು ಹೇಳ್ತಾರೆ, ಯಾರು ಆಸುರಿ ಸಂಪರ್ಕಕ್ಕೆ ಒಳಗಾಗ್ತಾರೋ ಅಥವಾ ಆಸುರಿ ಬುದ್ಧಿಯುಳ್ಳವರಾಗ್ತಾರೋ ಅವರಿಗೆ ಅವರಲ್ಲಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಳ್ಳೆಯದು
ಯಾಕೆಂದ್ರೆ ಫಲದಲ್ಲಿ ವೃಕ್ಷದಲ್ಲಿರ್ತಕ್ಕಂತಹ ಒಳ್ಳೆಯದ್ದು ಯಾವುದು ಅಂತ ಕೇಳಿದ್ರೆ ಫಲಗಳು. ಆ ವೃಕ್ಷ ಅದರ ಸಾರ್ಥಕತೆ ಯಾವಾಗ ಅಂತ ಕೇಳಿದ್ರೆ ಅದು ಹೂ ಬಿಟ್ಟು ಕಾಯಿ ಬಿಟ್ಟು ಅದು ಹಣ್ಣಾಗಿ ಮಾಗಿದಾಗ ಅದರ ಆ ವೃಕ್ಷಕ್ಕೆ ಸಾರ್ಥಕತೆ ಬರುವಂತಹದ್ದು. ಇದು ಆಸುರಿ ಸಂಪರ್ಕಕ್ಕೆ ಬಂದದ್ರಿಂದಾಗಿ ತನ್ನ ಎಲ್ಲ ಅಸುರರಿಗೆ ಆಶ್ರಯವನ್ನು ಕೊಟ್ಟದ್ರಿಂದಾಗಿ ತಾನು ಆ ತನ್ನಲ್ಲಿರತಕ್ಕಂತಹ ಎಲ್ಲ ಫಲವನ್ನು ಪುಷ್ಪವನ್ನು ಎಲ್ಲವೂ ಕೂಡ ಅದು ಇಲ್ಲಿ ಯಾಕೆ ಅಂತ ಕೇಳಿದ್ರೆ ಆ ಮರ ಅಸುರರಿಗೆ ಒಂದು ಕಾಲದಲ್ಲಿ ಅವರಿಗೆ ಆಶ್ರಯವನ್ನು ನೀಡಿತ್ತಂತೆ. ಈ ರೀತಿಯಾಗಿ ಅವನ ಅಸುರನ ಆಶ್ರಯವನ್ನು ನೀಡಿ ತನ್ಮೂಲಕವಾಗಿ ಅದು ಆ ಪಾಪಕ್ಕೆ ಭಾಜನವಾಯಿತು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಹೇಳಿದ್ರೆ ಆ ಅಸುರ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಎಲ್ಲ ಫಲಗಳನ್ನು ಕೂಡ ಕೆಳಕ್ಕೆ ಬೀಳುವಂತೆ ಮಾಡಿಬಿಟ್ಟ. ಅದರಿಂದ ಅದು ಮರದ ಏನು ಪುಣ್ಯ ಇದೆ, ಮರದ ಪುಣ್ಯ ಯಾವುದು? ಆ ಫಲಗಳು. ಆ ಫಲಗಳೇ ಎಲ್ಲವೂ ಕೂಡ ನಷ್ಟವಾಯಿತು. ನಾವು ಕೂಡ ಅಸಜ್ಜನರ ಸಂಪರ್ಕವನ್ನು ಮಾಡಿದೆವು ಅಂತ ಹೇಳಿದರೆ ಅದರಿಂದ ನಮಗೆ ಆಗತಕ್ಕಂತಹದ್ದು ಒಳಿತಲ್ಲ, ಮತ್ತೆ ಕೆಡುಕೆ ಆಗುವಂತಹದ್ದು ಎಂಬುದನ್ನು ಸೂಕ್ಷ್ಮವಾಗಿ ಇಲ್ಲಿ ರಾಜರು ಹೇಳ್ತಾ ಇದ್ದಾರೆ. ಇನ್ನು ಎರಡು ವಿಶೇಷಣಗಳ ಮೂಲಕವಾಗಿ ಸಂಸಾರಕ್ಕೂ ಭಗವಂತನಿಗೂ ಒಂದು ಸಾದೃಶ್ಯವನ್ನು ಇಲ್ಲಿ ಕಲ್ಪನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಅನ್ಯೋನ್ಯಾಶತ ರಾಗ ರಜ್ಜು ವಿಹತತೆ ಸಂಸ್ಕೃತ್ಯ ಭೇದದ್ರುಮೆ ಸಂಗೃಹ್ಯ ಪ್ರತಿಕಲ್ಪಮಪ್ ಅಬ್ಜಜ ಮುಖಾನ್ ಭುಂಕ್ತೆ ಸುಪರ್ಣಾನಿಹ ತಂ ವಿಶ್ವಾದ್ಭುತ ಲುಬ್ಧಗಂ ದಿತಿಸುತಃ ಶುತ್ವಾ ಬಕೋಭ್ಯಾಯು ನೂನಂ ಮೇರತನಂ ತಿಮಿಂಗಿಲಮಿವ ವ್ಯತ್ಯಸ್ತ ಬುದ್ಧಿರ್ಭಕಃ. ಏನಾಯಿತು ಅಂತಂದರೆ, ಈ ಸಂಸಾರವನ್ನು ಎಲ್ಲವನ್ನೂ ಕೂಡ ಒಂದು ರೀತಿಯಾಗಿ ಕೂಡಿಕೊಂಡು ಇದನ್ನು ಸಮನ್ವಯ ಮಾಡಿಕೊಂಡು ರಾಜರು ನಮಗೆ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿರ್ತಕ್ಕಂಥ ಸಂಸಾರ ಅಂತ ಕೇಳಿದ್ರೆ ಹೇಳ್ತಾರೆ, ಭಗವಂತ ಒಬ್ಬ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಸಂಸಾರ ಅಂತ ಹೇಳಿದ್ರೆ ಒಂದು ದೊಡ್ಡ ಮರ. ಆ ಮರ ಅದು ಹೇಗೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಕೂಡ ಆಶ್ರಯ. ಎಲ್ಲರನ್ನೂ ಕೂಡ ಈ ಸಂಸಾರದಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂತಹ ವಿಷಯದಲ್ಲಿ ರಾಗಾದಿಗಳು, ನಮಗೆ ಯಾರಲ್ಲಿ ಆಗುವುದಿಲ್ಲವೋ ಅವರಲ್ಲಿ ದ್ವೇಷ, ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳಿರ್ತವೆ. ಬೇಕಾದವರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಬಲೆ. ನಾವು ಈ ಪಾಶದಲ್ಲಿ ಇರ್ತೇವೆ. ಭಗವಂತನ ನಮಗೆ ಬೇಕಾಗಿರ್ತಕ್ಕಂಥ ವಿಷಯದಲ್ಲಿ ಪ್ರೀತಿಗಳು, ಅಥವಾ ನಮಗೆ ಯಾರನ್ನು ಕಂಡ್ರೆ ಆಗೋದಿಲ್ವೋ ಅವರ ವಿಷಯದಲ್ಲಿ ನಮಗೆ ದ್ವೇಷಾದಿಗಳು, ಈ ರೀತಿಯಾಗಿರ್ತಕ್ಕಂಥ ಒಂದು ಬಲೆಯನ್ನು ನಾವೇ ಹೆಣೆದುಕೊಂಡಿರ್ತೇವೆ. ಆ ಪ್ರೀತಿಯನ್ನು ನಾವು ಹೆಣೆದುಕೊಂಡಿರ್ತೇವೆ. ಇದೇನಾಯಿತು ಅಂತ ಕೇಳಿದರೆ, ಇದು ಭಗವಂತನ ಇಚ್ಛೆಯಿಂದಾಗಿ ಈ ರೀತಿಯಾಗಿ ನಾವು ಮಾಡುವಂತಹದ್ದು. ಯಾವುದೂ ನಮಗೆ ಒಬ್ಬನ ಮೇಲೆ ಪ್ರೀತಿ ಅಥವಾ ಅವನಲ್ಲಿರ್ತಕ್ಕಂತಹ ವಾತ್ಸಲ್ಯ ಇದೆಲ್ಲ ಬರಬೇಕು ಅಂತ ಆದರೂ ಕೂಡ ಸ್ವಾಭಾವಿಕವಾಗಿ ಸುಮ್ಮನೆ ಬರುವಂತಹದ್ದಲ್ಲ. ಏನಾಗಬೇಕಾದರೂ ಕೂಡ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಕಾರಣ ಯಾವುದು ಅಂತ ಕೇಳಿದ್ರೆ ಭಗವಂತನ ಒಂದು ಚಿಂತನೆ. ಭಗವಂತನ ಚಿತ್ತದಲ್ಲಿಲ್ಲ ಅಂತ ಹೇಳಿದ್ರೆ ಅದು ಯಾವುದೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಏನಾಯಿತು ಅಂತಂದರೆ, ಈ ಸಮಸ್ತ ಜೀವರಾಶಿಗಳು ಯಾರು ಬ್ರಹ್ಮಾದಿಗಳು ಕೂಡ ಈ ರೀತಿಯಾಗಿರ್ತಕ್ಕಂಥ ಅವರಿಗೆ ನಮ್ಮಷ್ಟು ಭಾಷೆ ಇಲ್ಲ. ಯಾಕೆ? ಅವರು ತಮ್ಮ ಕೇವಲ ಪ್ರಾರಬ್ಧ ಕರ್ಮವನ್ನು ಅನುಸರಿಸಿಕೊಂಡು ಅವರು ಆ ಬ್ರಹ್ಮ ಪದವಿಯಲ್ಲಿದ್ದಾರಷ್ಟೇ ಹೊರತು, ನಮಗೆ ಆಗುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ನಮಗೆ ಈ ರೀತಿಯಾಗಿರ್ತಕ್ಕಂತಹ ಪಾಶಾದಿಗಳು ಅತ್ಯಂತ ಹರಡಿಕೊಂಡು ಇರುವಂತಹದ್ದು. ಈ ಭಾಷೆ ಏನಾಗಿದೆ ಅಂತ ಕೇಳಿದ್ರೆ, ಈ ಜೀವರಾಶಿಗಳೆಂಬಂತಹ ಪಕ್ಷಿಗಳು, ಎಲ್ಲ ಪಕ್ಷಿಗಳು ಈ ಬಲೆಯಲ್ಲಿ, ಈ ಪ್ರೀತಿ ಎಂಬಂತಹ ಬಲೆಯಲ್ಲಿ ಇದು ಬಂಧನವನ್ನು ಒಳಪಟ್ಟಿವೆ. ಅದನ್ನು ಕಂಡಾಗ ಆ ಬಲೆಯಲ್ಲಿ ಸಿಲುಕು ಹಾಕಿಕೊಂಡಿವೆ. ಇದನ್ನೇನಾಗ್ತದೆ ಅಂತ ಕೇಳಿದ್ರೆ, ಎಲ್ಲವನ್ನು ಕೂಡ ಯಾರು ಕಬಳಿಸ್ತಾನೆ ಅಂತ ಕೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲರನ್ನೂ ಕೂಡ ಸಮಸ್ತ ಜೀವರಾಶಿಗಳನ್ನು ಯಾರನ್ನೂ ನೋಡದೆ, ಅವರು ಇವರು ಅಂತ ಹೇಳಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನೋಡದೆ ಭಗವಂತ ಸಮಸ್ತ ಜೀವರಾಶಿಗಳನ್ನು ಕೂಡ ಭಗವಂತ ನಾಶ ಮಾಡ್ತಾನೆ. ಇದನ್ನು ಹೇಗಾಗ್ತದೆ ಅಂತ ಕೇಳಿದ್ರೆ, ಈ ಕೃಷ್ಣನನ್ನು ಈಗ ಅನ್ವಯ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಕೃಷ್ಣ ಅವನೊಬ್ಬ ಬೇಡ,
ಅವನು ಪ್ರಾಣಿಯನ್ನು ಕೊಲ್ಲುವವ ಅಂತ ಇಟ್ಕೊಳ್ಳುವ. ಒಬ್ಬ ಬೇಡನಾಗಿರ್ತಕ್ಕಂಥವನು ಹೇಗೋ ಅವನು ಏನು ಮಾಡ್ತಾನೆ, ಅವನಿಗೆ ಬೇಕಾದ ಸಂದರ್ಭದಲ್ಲಿ ತನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಂಹಾರ ಮಾಡುವಂತಹದ್ದು ಬೇಡನ ಜೀವನ. ಇದೇ ರೀತಿಯಾಗಿ ಕೃಷ್ಣನು ಕೂಡ ಒಬ್ಬ ಬೇಡನಾಗಿದ್ದಾನೆ. ಆ ಬೇಡ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಎಲ್ಲ ಜೀವರಾಶಿಗಳನ್ನು ಕೂಡ ಸಂಹಾರ ಮಾಡತಕ್ಕಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ಇಟ್ಟುಕೊಂಡವನು ಯಾರು? ಅದು ಭಗವಂತ. ಇಲ್ಲಿ ಭಗವಂತ ಏನು ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳನ್ನು ಕೂಡ ಯಾರನ್ನೂ ಬಿಡುವುದಿಲ್ಲ. ಬ್ರಹ್ಮಾದಿ ಜೀವರಾಶಿಗಳನ್ನು ಸಹಿತ ಬಿಡದೆ ಎಲ್ಲರನ್ನೂ ಕೂಡ ತನ್ನ ತಸ್ಯೋದರಸ್ಥ ಜಗದಸ್ಸದರೊಂದು ಸಾಂದ್ರ ಅಂತ ಎಲ್ಲ ಜೀವರಾಶಿಗಳನ್ನು ಕೂಡ ಹೊಟ್ಟೆಯಲ್ಲಿಟ್ಟುಕೊಂಡು ಅವರನ್ನು ಪರಿಪಾಲನೆ ಮಾಡತಕ್ಕಂತಹದ್ದು ಭಗವಂತನ ಧರ್ಮ. ಹೀಗಿರುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಆ ಒಬ್ಬ ದೈತ್ಯ ಅವನು ಬಕಪಕ್ಷಿಯ ವೇಷವನ್ನು ಧರಿಸಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಒಬ್ಬ ಬೇಡ ವ್ಯಾಧನಾಗಿದ್ದಾನೆ. ವ್ಯಾಧನ ಕೆಲಸ ಏನು? ಎಲ್ಲ ಜೀವರಾಶಿಗಳನ್ನು ಅವನು ತನ್ನ ಹೊಟ್ಟೆಪಾಡಿಗೋಸ್ಕರ ಆ ಪಕ್ಷಿಗಳನ್ನು ಪ್ರಾಣಿಗಳನ್ನು ಅಥವಾ ಇನ್ನಿತರ ಯಾವುದೋ ಜೀವರಾಶಿಗಳನ್ನು ತನ್ನ ಜೀವನೋಪಾಯಕ್ಕೋಸ್ಕರವಾಗಿ ಅವನದನ್ನು ಕೊಲ್ತಾ ಬರ್ತಾನೆ. ಇಲ್ಲಿ ವಾಸ್ತವಿಕವಾಗಿ ಕೃಷ್ಣ ಒಬ್ಬ ಬೇಡನಾಗಿದ್ದಾನೆ. ಈಗ ಏನು ಬೇಡನಾಗಿದ್ದಾನೆ? ಅವನ ಹೊಟ್ಟೆಪಾಡಿಗೋಸ್ಕರ ಭಗವಂತನ ಎದುರುಗಡೆ ಬಂದಿದ್ದಾನೆ. ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ತನಗೆ ಆಹಾರವಾಗಿರತಕ್ಕಂತಹ ಮೀನು ಅಂತ ಈ ಕೃಷ್ಣನನ್ನು ತಿಳ್ಕೊಂಡ. ಅದರದ್ದು ಸ್ವಭಾವ. ಏನು ಮಾಡ್ತಾನೆ ಅಂದರೆ, ನಮ್ಮಲ್ಲಿ ಪ್ರಸಿದ್ಧವಾಗಿ ನಾವು ಹೇಳ್ತೇವೆ ಬಕಧ್ಯಾನ ಅಂತ. ಆ ಬಕಧ್ಯಾನ ಏನು ಅಂತ ಕೇಳಿದ್ರೆ, ಅದು ನೀರಿನ ಮಧ್ಯದಲ್ಲಿ ಒಂದು ಕಾಲು ನಿಂತುಕೊಂಡದು ಒಂದು ರೀತಿಯಾಗಿ ಕಣ್ಣು ಮುಚ್ಚಿಕೊಂಡಿರ್ತದೆ. ಅದು ಏನು ಮಾಡೋದು ಅಂತ ಕೇಳಿದ್ರೆ, ಅದು ಬಕಧ್ಯಾನವೇ. ಅದರದ್ದು ಕಲ್ಪನೆ ಎಲ್ಲಿರ್ತದೆ ಅಂತ ಕೇಳಿದ್ರೆ, ಪೂರ್ತಿ ನೀರಿನ ವ್ಯವಸ್ಥೆಯಲ್ಲಿರ್ತದೆ. ತನ್ನ ಹತ್ತಿರಕ್ಕೆ ಯಾವ ಮೀನು ಬರ್ತದೆಯೋ ಅದನ್ನು ಪಕ್ಕನೆ ಹಿಡ್ಕೊಂಡು ತಾನು ಸ್ವೀಕಾರ ಮಾಡುವಂಥದ್ದು ಸ್ವಭಾವ. ಇಲ್ಲಿ ಈಗ ಆ ಬಕ ಏನು ಮಾಡ್ತಾ ಉಂಟು ಅಂತ ಕೇಳಿದ್ರೆ, ಅದು ಕೂಡ ಒಂದು ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ಉಂಟು. ಏನು ಮಾಡ್ತದೆ? ತನಗೆ ಆಹಾರವಾಗಿ ಕೃಷ್ಣ ಸಿಕ್ಕಿದ್ದಾನೆ ಅಂತ ಆ ಮೀನನ್ನು ತಿನ್ನುವಂತಹದ್ದು ಅಂತ. ಇಲ್ಲಿ ಈಗ ಏನಾಯಿತು, ಈ ಕೃಷ್ಣ ಚಿಕ್ಕ ಮಗು ಅಲ್ವಾ, ಇದೊಂದು ರೀತಿಯಾಗಿ ಚಿಕ್ಕ ಮಗು ಆದ ಕಾರಣ ಇದನ್ನು ನಾನು ಸ್ವೀಕಾರ ಮಾಡಿ ಮೀನು ರೀತಿಯಲ್ಲಿ ಕಾಣ್ತಾ ಉಂಟು. ಅದಕ್ಕೋಸ್ಕರವಾಗಿ ಇವನನ್ನು ತಿಂದು ನಾನು ಹೊಟ್ಟೆಯನ್ನು ತುಂಬಿಸಿಕೊಳ್ತೇನೆ ಅಂತ ಹೇಳಿದಾಗ ಅದಕ್ಕೆ ಭ್ರಮಣೆ. ಏನಾಯಿತು? ಭಗವಂತ ಅವನು ಮೀನಲ್ಲ, ಅವನು ತಿಮಿಂಗಿಲ. ಇಡೀ ಜಗತ್ತನ್ನು ನುಂಗಿ ನೀರು ಕುಡಿತಕ್ಕಂಥವನು ಭಗವಂತ. ಹೇಳ್ತಾರೆ, ತಂ ವಿಶ್ವಾಬ್ದಕಂ ಶ್ರುತ ಶ್ರುತ್ವಾ ಭಕೋ ಅಭ್ಯಯವು ನೂನಂ ಮೀಯತನಂ ತಿಮಿಂಗಿಲವಿವ. ಇವನು ವಾಸ್ತವಿಕವಾಗಿ ಮೀನಲ್ಲ, ಮತ್ತೆ ತಿಮಿಂಗಿಲ. ಆ ಸಣ್ಣ ಸಣ್ಣ ಮೀನುಗಳನ್ನು ತಿನ್ನತಕ್ಕಂಥ ತಿಮಿಂಗಿಲ ಇವನು. ಇಡೀ ಜಗತ್ತನ್ನು ಸಂಹಾರ ಮಾಡಿ ಎಲ್ಲರನ್ನೂ ಕೂಡ ನುಂಗಿ ನೀರು ಕುಡಿಯುವನು ಭಗವಂತ. ಅಂತಹ ಶ್ರೀಕೃಷ್ಣನನ್ನು ಈ ಬಕ ತಿನ್ನಲಿಕ್ಕೆ ನೋಡ್ತಾ ಇದೆ. ಅದು ಏನಾಯಿತು ಅಂತ ಕೇಳಿದ್ರೆ, ಅದಕ್ಕೆ ಮಾನಸಿಕವಾಗಿರ್ತಕ್ಕಂಥ ರಾಗ ಏನು, ಅದಕ್ಕೆ ಹೊಟ್ಟೆಪಾಡು ಅಂತ ಹೇಳಿಕೊಂಡು ಇದು ಮೀನು ಅಂತ ಹೇಳಿಕೊಂಡು ತಿನ್ನಲಿಕ್ಕೆ ಬಂತು. ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಪೂರ್ತಿ ಆ ಬಕನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹೇಗೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಹೇಳ್ತಾರೆ, ಆ ಬಕ ಎಲ್ಲ ತನ್ನ ರೆಕ್ಕೆಗಳನ್ನು ಬಿಡಿಸಿಕೊಂಡಿದೆ. ಭಗವಂತನನ್ನ ಅಸುರ ಹೇಳಬೇಕಾ, ಎಷ್ಟು ದೊಡ್ಡ ಬಾಯಿಯನ್ನು ಕೂಡ ತೆಗೆಯಲಿಕ್ಕೆ ಸಾಮರ್ಥ್ಯ ಉಳ್ಳವನು ಅವನು. ಎಲ್ಲವನ್ನೂ ಕೂಡ ಆ ಭಗವಂತನನ್ನು ನುಂಗಬೇಕು ಅಂತ ಹೇಳಿಕೊಂಡು ಇದ್ದಾಗ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಪೂರ್ತಿ ಆ ಅಸುರನನ್ನು ಭಗವಂತ ಸಂಹಾರ ಮಾಡಿಟ್ಟಂತೆ. ಹೇಗೆ ಅಂತ ಕೇಳಿದ್ರೆ, ಅವನನ್ನು ಆ ಕೊಕ್ಕನ್ನು ಪೂರ್ತಿ ಬಕಪಕ್ಷಿ ಏನು ಮಾಡ್ತಾ ಅಂತ ಹೇಳಿದ್ರೆ, ಭಗವಂತನ ನುಂಗ್ಲಿಕ್ಕೆ ಬರ್ತದೆ. ನುಂಗುವಂಥ ಸಂದರ್ಭದಲ್ಲಿ ಬಕ ಅವನ ಹೊಟ್ಟೆಗೆ ಹೋಗ್ತಾನೆ. ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಇರಲಿ ಇದಕ್ಕೊಂದು ಖುಷಿ ಪಡಿಸುವ ಇದಕ್ಕೆ ಸ್ವಭಾವ. ಆ ಪ್ರಾಣಿಗಳನ್ನು ಮೀನುಗಳನ್ನು ತಿನ್ನುವಂಥದ್ದು ಅದಕ್ಕೆ ಸ್ವಭಾವ. ಅದಕ್ಕೋಸ್ಕರ ಏನು ಮಾಡುವ ಅಂತ ಹೇಳಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಬಕದ ಹೊಟ್ಟೆ ಒಳಗೆ ಹೋಗ್ತಾನಂತೆ. ಹರಿಂ ಪ್ರಜಗ್ರಾಸ ತಂ ಕಲೋಸು ರುರೋಧ ಕಂಠ ಶ್ವಸನಂ ಜ್ವಲಂ ಸಹ. ಆ ಕೃಷ್ಣನನ್ನು ತಿಂದಿರತಕ್ಕಂತಹ ಬಕಪಕ್ಷಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಭಗವಂತನ ಆ ಬೆಂಕಿ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಕಾಲದಲ್ಲಿ
ಅದ್ಭುತವಾಗಿರತಕ್ಕಂತಹ ತೇಜಸ್ಸನ್ನು ಪ್ರಕಟಗೊಳಿಸುವಂತಹ ಭಗವಂತ ಏನು ಮಾಡಿದ ಅಂತ ಕೇಳಿದರೆ, ಆ ಬಕಪಕ್ಷಿಯ ಒಳಗೆ ಹೋಗಿ ಭಗವಂತ ಏನು ಮಾಡಿದ ಅಂತ ಕೇಳಿದರೆ ತುಂಬ ಉರಿಯನ್ನು ತೋರಿಸಿದಂತೆ. ಆ ಉರಿಯಿಂದ ಏನಾಯಿತು ಅಂತಂದರೆ ಆ ಕೃಷ್ಣನನ್ನು ಅದು ವಾಂತಿ ಮಾಡ್ತದೆ. ಆ ಕೃಷ್ಣನನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳಕ್ಕಾಗದೆ ಕೃಷ್ಣನನ್ನು ವಾಂತಿ ಮಾಡ್ತದೆ. ವಾಸ್ತವಿಕವಾಗಿ ಕೃಷ್ಣನನ್ನು ವಾಂತಿ ಮಾಡಿದರೆ ಅವನೊಬ್ಬ ಯಾವುದೋ ಒಂದು ವ್ಯವಸ್ಥೆಯಿಂದ ಹೊರಕ್ಕೆ ಬಂದವನು ಅಂತಲ್ಲ. ಭಗವಂತ ಸ್ವಾಭಾವಿಕವಾಗಿ ಹೊರಗೆ ಬರತಕ್ಕಂಥವನು. ತಾನೇ ಆ ಹೊಟ್ಟೆಯನ್ನು ಸೀಳಿಕೊಂಡು ಆ ಭಗವಂತ, ಯಾಕೆ ಅಂತ ಕೇಳಿದ್ರೆ ಆ ಬಕ ಅಸುರ ತನ್ನ ಎಲ್ಲ ಪಾಪಗಳನ್ನು ಇಟ್ಟುಕೊಂಡವ. ಅಸುರನ ಪಾಪಗಳನ್ನು ನೋಡಲಿಕ್ಕಾಗದೆ ಭಗವಂತ ಆ ಬಕನ ಹೊಟ್ಟೆಯಿಂದ ಹೊರಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ತನ್ಮುಖವಾಗಿ ಭಗವಂತ ಆ ಎಲ್ಲವನ್ನೂ ಕೂಡ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಇನ್ನು ಎಲ್ಲವನ್ನೂ ಕೂಡ ಇಂತಹ ಅತ್ಯದ್ಭುತವಾಗಿರತಕ್ಕಂತಹ ಎಲ್ಲ ಅಸುರರನ್ನು ಭಗವಂತ ಸಂಹಾರ ಮಾಡಿ 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 ಏನು ಮಾಡಿದ ಅಂತ ಕೇಳಿದ್ರೆ, ಕೃಷ್ಣ ಪ್ರೇಷಯತೀವ ಹಸ್ತಬಕಗ ಗಾಢ ತಮಃ ಪ್ರಾಪಯನ್. ಯಾರನ್ನೂ ಕೂಡ ಬಿಟ್ಟಿಲ್ಲ ಭಗವಂತ. ಎಲ್ಲಿಗೆ ಕಳಿಸಿದ ಅಂತ ಕೇಳಿದ್ರೆ, ಭಗವಂತ ಎಲ್ಲರನ್ನೂ ಕೂಡ ಆ ಅಂಧಂತಮಸ್ಸಿಗೆ ಕಳಿಸ್ತಾನೆ, ಬೇರೆ ಎಲ್ಲಿಗೂ ಕೂಡ ಕಳಿಸಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅವರಿಗೆ ಇರತಕ್ಕಂತಹ ವ್ಯವಸ್ಥೆ ಎಲ್ಲಿ ಅಂತ ಕೇಳಿದ್ರೆ ಬೇರೆ ಯಾವುದೂ ಅವರಿಗೆ ಯೋಗ್ಯವಾಗಿರತಕ್ಕಂತಹದ್ದಲ್ಲ. ಮತ್ತು ಅವರಿಗಿರತಕ್ಕಂತಹ ಯೋಗ್ಯವಾದ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ತಮಸ್ಸೆ, ಅದು ಅಂಧಂತಮಸ್ಸು. ಒಂದು ವೇಳೆ ನರಕಕ್ಕೆ ಹೋದರೆ ಮೇಲಕ್ಕೆ ಬರಲಿಕ್ಕಿದೆ. ಸ್ವರ್ಗ ನರಕಗಳಿಗೆ ಇದು ಶಾಶ್ವತವಾಗಿರತಕ್ಕಂತಹ ಸ್ಥಾನ ಅಲ್ಲ. ಯಾಕೆ? ಸ್ವರ್ಗಕ್ಕೆ ಹೋದಕ್ಕಿರ್ತಕ್ಕಂಥವನು ಅವನು ಮಾಡಿರ್ತಕ್ಕಂತಹ ಪುಣ್ಯವನ್ನು ಅನುಸರಿಸಿ ಮತ್ತೆ ಅವನು ಅಲ್ಲಿ ಪುಣ್ಯವನ್ನು ಅನುಸರಿಸಿ ಮತ್ತೆ ಪುನಃ ನರಕಗಳಿಗೆ ಬರಬೇಕು. ನರಕದಲ್ಲಿ ತಾನು ಮಾಡಿರ್ತಕ್ಕಂತಹ ಪಾಪಗಳಿಗೆ ಅಲ್ಲಿ ಅವನು ಅದನ್ನು ಅನುಭವಿಸಿಕೊಂಡು ಮತ್ತೆ ಪುನಃ ಅವನು ಆ ಭೂಮಿಯಲ್ಲೂ ಹುಟ್ಟಬೇಕು. ಇದು ವ್ಯವಸ್ಥೆ. ಆದರೆ ಯಾರು ಅಂಧಂತಮಸ್ಸನ್ನು ಹೊಂದಿದ್ದಾರೋ, ಅಂಧಂತಮಸ್ಸನ್ನು ಹೊಂದಿರತಕ್ಕಂಥ ಜೀವರಾಶಿಗಳಿಗೆ ಯಾವ ಕಾಲಕ್ಕೂ ಕೂಡ ಭಗವಂತ ಮೇಲಕ್ಕೆ ಬರಲಿಕ್ಕಾಗೋದೇ ಇಲ್ಲ. ಅಂಧಂತಮಸ್ಸು ಅದು ಪೂರ್ಣವಾಗಿ ಗಾಢವಾಗಿರತಕ್ಕಂಥ ಅಂಧಕಾರ. ಜ್ಯೋತಿ ಸಣ್ಣ ಬೆಳಕಿನ ಕಲ್ಪನೆಯೂ ಕೂಡ ಅಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ. ಅಷ್ಟು ಗಾಢವಾಗಿರತಕ್ಕಂತಹ ತಮಸ್ಸು ಅಂತ ಹೇಳ್ತಾರೆ. ಆ ಅಂಧಂತಮಸ್ಸನ್ನು ಈ ಎಲ್ಲ ಅಸುರರನ್ನು ಭಗವಂತ ಅಂಧಂತಮಸ್ಸಿಗೆ ಕಳಿಸಿದ್ದಾನೆ. ಮತ್ತೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಭಗವಂತ ಅಲ್ಲಿ ಇದ್ದಾನೆ. ಆ ಭಗವಂತನನ್ನ ಒಳ್ಳೆಯ ಹೇಗಿದ್ದಾನೆ ಅಂತ ಹೇಳಿದ್ರೆ ಆ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಚಚಾರ ಚಾಮೀರ ಚಾರುವಾಸ ಸೋನ ಮೃತ್ವಂಗೃತ ಲೋಂಬುಜಾಕ್ಷ. ಭಗವಂತ ಒಳ್ಳೆಯ ಪೀತಾಂಬರವನ್ನು ಧರಿಸಿರತಕ್ಕಂಥವನು. ಅಂತಹ ಭಗವಂತ ಒಳ್ಳೆಯ ಪಾದವನ್ನು ಕಣ್ಣುಗಳನ್ನು ಧರಿಸಿಕೊಂಡು ಭಗವಂತ ಅಲ್ಲಿ ಆ ವಸಂತ ಋತುವಿನ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತ ಆ ಎಲ್ಲ ಅಸುರ ಗೋಕುಲದಲ್ಲಿರ್ತಕ್ಕಂತಹ ಬೃಂದಾವನದಲ್ಲಿ ತಿರುಗಾಡ್ತಾ ಇದ್ದಾನೆ. ಭಗವಂತ ತಿರುಗಾಡ್ತಾ ಹೇಗಿದ್ದಾನೆ ಅಂತ ಕೇಳಿದರೆ ಒಳ್ಳೆಯ ಆ ಕಾಡುಗಳನ್ನು ರಾಜರು ವರ್ಣನೆ ಮಾಡ್ತಾರೆ. ಅತ್ಯದ್ಭುತವಾಗಿರ್ತಕ್ಕಂತಹ ಪರ್ವತಗಳಿಂದ ಆ ಕೃಷ್ಣ ಅಲ್ಲಿರುವಾಗ ಒಳ್ಳೆಯ ಶೀತವಾಗಿರ್ತಕ್ಕಂತಹ ಗಾಳಿಗಳು, ಹೀಗೆ ಒಳ್ಳೆಯ ಅತ್ಯದ್ಭುತವಾಗಿರತಕ್ಕಂತಹ ಪರಿಮಳ ಭರಿತವಾಗಿರ್ತಕ್ಕಂತಹ ಗಾಳಿಗಳು, ತಂಪಾಗಿ ನೀರಿನ ಒಳ್ಳೆಯ ಪ್ರಸೂನಗಳಿಂದಾಗಿ ಹೂಗಳಿಂದ ತಾಗಿಕೊಂಡು ಬಂದಿರತಕ್ಕಂತಹ ಗಾಳಿಗಳು ಆ ಭಗವಂತನನ್ನ ಜೊತೆಗಿದ್ದುಕೊಂಡು ಪೂರ್ತಿ ಅವುಗಳೂ ಕೂಡ ಭಗವಂತನನ್ನ ಅನುಭವಿಸ್ತಾವೆ. ಯಾಕೆ ಅಂತ ಕೇಳಿದ್ರೆ ನಾವು ಭಗವಂತನ ಸ್ಪರ್ಶದಲ್ಲಿ ಇದ್ದೇವೆ. ತನ್ಮುಖವಾಗಿ ಭಗವಂತ ನಮ್ಮ ಜೊತೆಗಿದ್ದಾನೆ. ಪರ್ವತಗಳು, ಬೆಟ್ಟಗಳು, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ವೃಕ್ಷ ಸಂಕುಲಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಆ ಭಗವಂತನ ಸಂಪರ್ಕದಲ್ಲಿವೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಕಾಲದಲ್ಲಿ, ಆ ವಸಂತದ ಕಾಲದ ಪರ್ವ ಕಾಲದಲ್ಲಿ ಒಳ್ಳೆಯ ಹೇಗಿದ್ದಾನೆ ಅಂತ ಕೇಳಿದ್ರೆ ಕೃಷ್ಣನನ್ನ ಒಂದು ಶ್ಲೋಕದಿಂದ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ,
ಫಣಿಪಣಾಂಕಣ ನರ್ತನ ಕೌಶಲಾ ಅಭ್ಯಸನಧೀರಿವ ಸರ್ವವಿಧಾಂಬರ ಸ ಶಿಖಿ ತಾಂಡವ ಮನ್ವ ಕರೋತ್ವ ಕಚಿತ್ ಧೃತ ಶಿಖಂಡ ಸುಮಂಡಿತ. ಭಗವಂತ ಆ ನೋಡತಕ್ಕಂಥವರ ಕಣ್ಣಿಗೆ ಆನಂದವನ್ನು ನೀಡ್ತಾ ಇದ್ದಾನೆ. ಹೇಗಿದ್ದಾನೆ ಅಂತ ಹೇಳಿದ್ರೆ, ಆ ನವಿಲಿನ ಜೊತೆಗೆ ತಾನೂ ಕೂಡ ನರ್ತನವನ್ನು ಮಾಡ್ತಾ ಇದ್ದಾನೆ. ಒಂದು ರೀತಿಯಾಗಿ ಏನು ಕೃಷ್ಣನಿಗೆ ನರ್ತನ ಹೇಳಿಕೊಡಬೇಕಾದ ಮುಂದೆ ಎಲ್ಲ ಆ ಕಾಳಿಯನ ಮೇಲೆ ತಾನು ನರ್ತನವನ್ನು ಮಾಡಲಿಕ್ಕಿರುವವನು. ಅನೇನದತ್ ಪದ್ಮವೋ ಮೃದಂಗಂ ಜಗೋ ಹನುಮಾನ್ ಜಗತಾಮದೀಶಂ ಅಂತ ಹೇಳಿಕೊಂಡು ಅನರ್ಥ ತಾಲ ಗದೀಕ ಪರ್ದಿ ಅನರ್ಥ ಗೋಪಾಲಕ ಬಾಲಮೌಲಿ ಎಂದು ಹೇಳಿಕೊಂಡು ಅವನನ್ನು ವರ್ಣನೆ ಮಾಡ್ತಾರೆ. ಅಂತಹ ಭಗವಂತನಿಗೆ ಇದೆಲ್ಲ ಹೇಳಬೇಕಾಗೇ ಇಲ್ಲ. ಆ ಭಗವಂತ ಇದನ್ನು ಈ ರೀತಿಯಾಗಿ ಆ ಕಾಡಿನಲ್ಲಿಯೂ ಕೂಡ ಎಲ್ಲವನ್ನೂ ಕೂಡ ಎಲ್ಲರ ಜೊತೆಗೂ ಕೂಡ ಇದ್ದಾನೆ. ತದನಂತರದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣ ತನ್ನ ಜೊತೆಗೆ ಯಾರು ಗೋಪಾಲಕರಿದ್ದಾರೋ ಅವರನ್ನು ಕೂಡಿಕೊಂಡು ಆ ವನಗಳೆಲ್ಲ ತಾನು ಸಂಚಾರವನ್ನು ಮಾಡಿಕೊಂಡು ತದನಂತರದಲ್ಲಿ ಆ ಮನೆಗೆ ಬರ್ತಾನಂತೆ. ಮನೆಗೆ ಬಂದಾಗ ಏನಾಗ್ತದೆ ಅಂತ ಕೇಳಿದರೆ, ಅಲ್ಲಿರತಕ್ಕಂತಹ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಲಸ್ಯವನ್ನು ಕೊಡುವವನು ಭಗವಂತನೇ. ಎಲ್ಲರಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಮಂಪರನ್ನು ಕೊಡ್ತಾನೆ. ಏನಾಯಿತು ಅಂತ ಕೇಳಿದ್ರೆ, ಅದರಿಂದ ಅದು ಭಗವಂತನೇ ತನ್ಮುಖವಾಗಿ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಆ ಆಲಸ್ಯವನ್ನು ಬರುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ಏನಾಯಿತು ಅಂತಂದರೆ, ಆ ಭಗವಂತನ ಕಾಂತಿ ಅತ್ಯದ್ಭುತವಾಗಿರತಕ್ಕಂತಹ ಕಾಂತಿಯಿಂದಾಗಿ ಆ ಎಲ್ಲರಿಗೂ ಕೂಡ ಈ ಭಗವಂತನ ಜೊತೆಗೆ ಭಗವಂತನ ಸಂಪರ್ಕದಲ್ಲಿರುವುದರಿಂದಾಗಿ ಆ ಎಲ್ಲ ಗೋಪಾಲಕರು ಕೂಡ ಆ ರೀತಿಯಾಗಿರ್ತಕ್ಕಂತಹ ಜಾಡ್ಯದಿಂದ ಒಂದು ಕ್ಷಣದಿಂದ ಹೊರಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಆ ಗೋಕುಲದಲ್ಲಿ ಆ ಬೃಂದಾವನದಲ್ಲಿ ಚೆನ್ನಾಗಿ ತಾನು ವಿಹಾರವನ್ನು ಮಾಡಿಕೊಂಡು ಇರುವಂತಹ ಸಂದರ್ಭದಲ್ಲಿ ಒಂದು ದಿವಸ ಭಗವಂತ ಆ ಯಮುನೆಯ ದಡಕ್ಕೆ ಬಂದಿದ್ದಾನೆ. ಯಮುನೆಯ ದಡಕ್ಕೆ ಬಂದಾಗ ಮನೆಯಲ್ಲಿ ಬಲರಾಮನನ್ನು ಬಿಟ್ಟು ಹೊರಡ್ತಾನಂತೆ. ಯಾಕೆ ಅಂತ ಕೇಳಿದ್ರೆ, ಬಲರಾಮ ಶೇಷನ ಅವತಾರ. ಅವನನ್ನು ಮನೆಯಲ್ಲಿ ನಿಲ್ಲಿಸಿ ಭಗವಂತ ಹೋಗ್ತಾನೆ. ಹೋದಾಗ ಯಾಕೆ, ಒಂದು ವೇಳೆ ಇವನನ್ನು ಕರ್ಕೊಂಡು ಹೋದರೆ ಆ ಶೇಷ ಆ ಕಾಳಿಯ ಅವನು ಕಾಳಿಂಗ ಮರ್ದನ ಆಗಬೇಕಾಗಿದೆ. ಅದಕ್ಕೋಸ್ಕರ ಇವನನ್ನು ಮನೆಯಲ್ಲಿ ಇರಿಸಿಕೊಂಡು ಭಗವಂತ ಆ ಯಮುನಾ ನದಿಯ ಬಳಿಗೆ ಹೋಗ್ತಾನೆ. ಅದಕ್ಕಿಂತ ಹಿಂದೆ ಎಲ್ಲರೂ ಕೂಡ ಹೇಳ್ತಾರೆ, ನಾವು ಆ ಯಮುನೆಯ ಬಳಿಗೆ ಹೋದಾಗ ಅಲ್ಲಿ ಆ ನೀರನ್ನು ಕುಡಿದು ನಮ್ಮಲ್ಲಿರತಕ್ಕಂತಹ ಗೋವುಗಳೆಲ್ಲವೂ ಕೂಡ ಪ್ರಾಣವನ್ನು ಬಿಟ್ಟಿವೆ, ಅಥವಾ ನಮ್ಮಲ್ಲಿರತಕ್ಕಂತಹ ಗೋಪಾಲಕರು ಕೆಲವರೆಲ್ಲ ಅಸುನೀಗಿದ್ದಾರೆ ಅಂತ ಹೇಳಿಕೊಂಡು ಭಗವಂತನ ಬಳಿಗೆ ಆ ದೂರನ್ನು ಹೇಳ್ತಾರೆ. ಈ ದೂರನ್ನು ಕೇಳಿಕೊಂಡು ಭಗವಂತ ಸ್ವಾಭಾವಿಕವಾಗಿ ತಾನು ಅಲ್ಲಿಗೆ ಬರ್ತಾನೆ. ಆದರೆ ಅಣ್ಣನಾಗಿರ್ತಕ್ಕಂತಹ ಬಲರಾಮನನ್ನು ಮನೆಯಲ್ಲಿ ಬಿಟ್ಟು ಹೋಗ್ತಾನೆ. ಹೋದಾಗ ಯಾಕೆ, ಬಲರಾಮ ಜೊತೆಗಿದ್ರೆ ಆ ಕಾಳಿಯನನ್ನು ಮರ್ದನೆ ಮಾಡಿ ಬಿಡುವುದಿಲ್ಲ ಶೇಷ. ಅದಕ್ಕೋಸ್ಕರವಾಗಿ ಬಲರಾಮನನ್ನು ಮನೆಯಲ್ಲೇ ಬಿಟ್ಟು ಯಮುನೆಯ ಬಳಿಗೆ ಬಂದಿದ್ದಾನೆ. ಯಮುನೆಯ ಬಳಿಗೆ ಬಂದಾಗ ಏನಂತ ಕೇಳಿದರೆ, ಕೃಷ್ಣ ಬಂದು ನೋಡ್ತಾನಂತೆ, ಅಲ್ಲಿರ್ತಕ್ಕಂತಹ ಒಂದು ದೊಡ್ಡ ಮರವನ್ನು ಹತ್ತಾನೆ ಭಗವಂತ. ಹತ್ತಿ ಅಲ್ಲಿ ಆ ಯಮುನೆಯನ್ನು ನೋಡ್ತಾನೆ ಏನಾಗಿದೆ ಅಂತ. ಆ ಯಮುನೆ ಸ್ವಾಭಾವಿಕವಾಗಿ ಕಪ್ಪು. ಕೃಷ್ಣನ ಆ ಯಮನ ತಂಗಿಯವಳು, ಅವಳ ಆ ಕಪ್ಪಾಗಿರ್ತಕ್ಕಂಥವಳು. ತನ್ಮುಖವಾಗಿ ಆ ಭಗವಂತ ಅಲ್ಲಿರತಕ್ಕಂಥ ದೊಡ್ಡ ಮರವನ್ನು ಏರಿ ಯದಿ ರಸಾಲತಲ ಮೇದಿ ತದಾ ತದೈಮ್ಯಹಂ ದಮಯಿತುಂ ತಮತೀವ ಸವಾದವಾದ. ಒಂದು ವೇಳೆ ಅವನು ಪಾತಾಳದಲ್ಲಿದ್ದರೂ ಕೂಡ ನಾನು ಅವನನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡು ಭಗವಂತ ದೊಡ್ಡ ಮರವನ್ನು ಏರಿದಂತೆ. ಅಲ್ಲಿಂದ ಹಾರಿದ್ರೆ ಸೀದಾ ಪಾತಾಳಕ್ಕೆ ಹೋಗಬೇಕು. ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಭಗವಂತ ಅದಕ್ಕೋಸ್ಕರವಾಗಿ ನೇರಿನ ಒಂದು ಮರವನ್ನು ಹತ್ತಾನೆ. ಹತ್ತಿ ನೋಡ್ತಾನಂತೆ. ಯಾಕೆ ಅಂತ ಕೇಳಿದ್ರೆ, ನಾವು ಕೂಡ ಸ್ವಾಭಾವಿಕವಾಗಿ ಒಂದು ಈಜುಗಾರರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಎತ್ತರದ ಒಂದು ವ್ಯವಸ್ಥೆಯನ್ನು ನೋಡ್ತಾರೆ. ಎತ್ತರದ ಸ್ಥಾನ ನೋಡಿ ಅಲ್ಲಿಂದ ಧುಮುಕಿ ತನ್ಮುಖವಾಗಿ ಆ ನೀರಿನ ಅಡಿಯಲ್ಲಿ ಅವರು ಈಜಿಕೊಂಡು ಇನ್ನೊಂದು ದಡವನ್ನು ಸೇರ್ತಾರೆ. ಈ ರೀತಿಯಾಗಿ ಯಾಕೆ ಅಂತ ಕೇಳಿದ್ರೆ, ನಾವು ಎತ್ತರದಿಂದ ನಾವು ಧುಮುಕಿದಾಗ ಅಥವಾ ಯಾವುದೋ ಒಂದು ವಸ್ತುವನ್ನು ಎತ್ತರದಿಂದ ನಾವು ಅದಕ್ಕೆ ಹಾಕಿದಾಗ
ಅದರಿಂದ ಆಗತಕ್ಕಂತಹ ಕೆಲಸಗಳು ಸ್ವಲ್ಪ ಬೇಗನೆ ಆಗ್ತವೆ. ಅದೇ ರೀತಿಯಾಗಿ ಕೃಷ್ಣ ಏನು ಮಾಡಿ ನನಗೆ ಎಲ್ಲಿದ್ದರೂ ಕೂಡ ಮಾಡ್ತಾನೆ. ಆದರೆ ಲೌಕಿಕವಾಗಿ ಭಗವಂತ ದೊಡ್ಡ ಮರವನ್ನು ಏರಿ ಒಂದು ವೇಳೆ ನನಗೀಗ ಪಾತಾಳದಲ್ಲಿದ್ದರೂ ಕೂಡ ಅವನನ್ನು ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರವಾಗಿ ದೊಡ್ಡ ಮರವನ್ನು ಏರಿದ್ದಾನೆ. ಅಲ್ಲಿಂದ ಹಾರಿ ಒಂದು ವೇಳೆ ಪಾತಾಳಕ್ಕೆ ಹೋಗಬೇಕಾದರೂ ಕೂಡ ಅಲ್ಲಿಂದ ಹಾರಿದಾಗ ನೇರ ಪಾತಾಳಕ್ಕೆ ಹೋಗಿ ಅಲ್ಲಿ ಆ ಕಾಳಿಂಗನನ್ನು ಮರ್ದನೆ ಮಾಡಿ ತನ್ಮುಖವಾಗಿ ಅವನನ್ನು ಕರ್ಕೊಂಡು ಬರಬೇಕು ಅಂತಿಟ್ಟುಕೊಂಡು ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಮರವನ್ನು ಹತ್ತಿದ್ದಾನೆ. ಹತ್ತಿ ಅಲ್ಲಿಂದ ಹಾರ್ತಾನೆ. ಹಾರಿದಾಗ ಅದನ್ನು ರಾಜರು ವರ್ಣನೆ ಮಾಡ್ತಾರೆ. ಕೃಷ್ಣಾಲಿಂಗನ ತಾರಕೈ ಕರಸಮೈ ಓಘೈರ್ ನಿವೃತ್ತೈರಿವ ಅಂತ. ಆ ಕೃಷ್ಣ ಆ ನದಿಯನ್ನು ಹಾರಿದಾಗ ಯಮುನೆ ನೀರು ಮೇಲಕ್ಕೆ ಹಾರಿತಂತೆ. ಹಾರಿದಾಗ ಯಾಕೆಂದು ಅದನ್ನು ಯಾವ ರೀತಿಯಾಗಿ ಕಂಡಿತು ಅಂತ ಕೇಳಿದ್ರೆ ತನ್ನ ಕೃಷ್ಣನನ್ನು ಆಲಿಂಗನ ಮಾಡಬೇಕು ಏನೋ ಅಂತ ಹೇಳಿಕೊಂಡು ತನ್ನ ಕೈಯನ್ನು ಅವಳು ಚಾಚಿದ್ದಾಳೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಒಂದು ವೇಳೆ ಅವಳು ಕೃಷ್ಣ ಹಾರಿದಾಗ ಅದು ಪ್ರವಾಹವಾಗಿ ಹಾರಿಬಿಟ್ರೆ ಹೊರಗೆ ಹೋಗಿಬಿಟ್ರೆ ಕೃಷ್ಣ ನನಗೆ ಸಿಗೋದಿಲ್ಲ, ನನ್ನ ಕೈಗೆ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾನು ನನಗೆ ಕೃಷ್ಣ ಸಿಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಕೃಷ್ಣನನ್ನು ಆಲಿಂಗಿಸಬೇಕು ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ಅವಳು ಪ್ರವಾಹ ರೀತಿಯಾಗಿ ಮಾಡಲಿಲ್ಲ. ತನ್ನ ಪ್ರವಾಹವನ್ನು ತಡಿತಾಳಂತೆ. ತಡೆದುಕೊಂಡು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಅವನನ್ನು ಆಲಿಂಗನ ಮಾಡಬೇಕು ಅಂತ ಹೇಳಿಕೊಂಡು ಮಾಡ್ತಾಳೆ. ತದನಂತರದಲ್ಲಿ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರುವಾಗ ಇದೊಂದು ರೀತಿಯಲ್ಲಿ ಇದನ್ನು ಉತ್ಪ್ರೇಕ್ಷಿಸ್ತಾ ಇದ್ದಾರೆ. ಯಾರಾದರೂ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ಸ್ವಾಗತ ಮಾಡತಕ್ಕಂತಹದ್ದು. ಇವಳು ಭಗವಂತ ಸ್ವತಃ ಭಗವಂತ ತ್ರಿಲೋಕಾಧಿಪತಿಯಾಗಿರ್ತಕ್ಕಂತಹ ಭಗವಂತ ಈ ಯಮುನೆಯ ಬಳಿಗೆ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಯಮುನೆ ಏನು ಮಾಡ್ತಾಳೆ ಅಂತ ಕೇಳಿದರೆ ಭಗವಂತನನ್ನು ಅವಳನ್ನು ಮನೆಗೆ ಕಡ್ಕೊಂಡು ಬರೋದಕ್ಕೋಸ್ಕರವಾಗಿ ಭಗವಂತ ಆ ಯಮುನೆ ಸ್ವಲ್ಪ ಒಪ್ಪಿದ್ದಾಳಂತೆ. ಒಪ್ಪಿಕೊಂಡು ಒಂದು ರೀತಿಯಾಗಿ ಆ ಯಮುನೆಯಲ್ಲಿ ಅಷ್ಟಮಹಿಷಿಯರಲ್ಲಿ ಒಬ್ಬಳಾಗಿರತಕ್ಕಂತಹ ಕಾಳಿಂದಿಯ ಸನ್ನಿಧಾನವೂ ಇತ್ತು ಅಂತ ಹೇಳಿಕೊಂಡು ಇದನ್ನು ಹೇಳ್ತಾರೆ. ಬಂದ ನಂತರ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ನೀರಿನಲ್ಲಿ ಹುಡುಕಿ ಶುರು ಮಾಡ್ತಾನೆ. ಈ ಕಾಳಿಯ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಹುಡುಕ್ತಾನೆ. ಹುಡುಕಿದಾಗ ಏನಾಗ್ತದೆ ಅಂತ ಕೇಳಿದಾಗ ಭಗವಂತನನ್ನು ಆ ಕಾಳಿಂಗ ಕಚ್ಚಿತಾನಂತೆ. ಅವನಿಗೆ ಎಷ್ಟೇ ಹೆಡೆಗಳಿದ್ರೂ ಕೂಡ ಭಗವಂತನ ಕಚ್ಚಿದ್ರೆ ಆ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಗಳಾಗಲಿ ಅಥವಾ ವಿಷದಿಂದ ಉಂಟಾಗತಕ್ಕಂಥ ವ್ಯತ್ಯಾಸಗಳು. ಯಾಕೆ ಅಂದರೆ ಭಗವಂತ ಈ ಕೇಶಿ ಸೂಕ್ತದಲ್ಲಿ ಹೇಳ್ತಾರೆ, ಭಗವಂತ ಆ ಸಮುದ್ರ ಮಥನದ ಕಾಲದಲ್ಲಿ ಬಂದಿರತಕ್ಕಂತಹ ಆ ವಿಷವನ್ನು ವಾಯುದೇವರು ತುಂಬ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು ವಾಯುದೇವರು. ಅಂತಹ ಆ ವಾಯುದೇವರು ಇನ್ನು ವಾಯುದೇವರಿಗೇ ಅತ್ಯಂತ ಭಗವಂತನಿಗೆ ಆ ವಿಷವನ್ನು ತಿಂದಿರತಕ್ಕಂತಹ ವಾಯುದೇವರಿಗೆ ಏನೂ ಆಗಿಲ್ಲ ಅಂತ ಹೇಳಿದಾಗ ತ್ರಿಲೋಕಾಧಿಪತಿಯಾಗಿರ್ತಕ್ಕಂಥ ವಾಯುದೇವರಿಗೂ ಕೂಡ ಸಾಮರ್ಥ್ಯವನ್ನು ಕೊಟ್ಟಿರತಕ್ಕಂತಹ ಭಗವಂತನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಆ ರೀತಿಯಾಗಿ ಅವನು ಖಚಿತಾನಂತೆ. ಅವನಿಗೆ ಭಗವಂತ ಅಂತ ಹೇಳಿಕೊಂಡು ಅಂತ ಜ್ಞಾನ ಇಲ್ಲ, ಅಜ್ಞಾನಿ ಆದ್ರಿಂದಾಗಿ ಭಗವಂತನಿಗೆ ಕಚ್ಚಿದ್ದಾನೆ. ಯಾಕೆ ಅಂತ ಕೇಳಿದರೆ ಅದನ್ನು ರಾಜರು ಒಂದು ಸಣ್ಣ ತಮಾಷೆಯಾಗಿ ಹೇಳ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದರೆ ಅವನಿಗೆ ನಹಿಸವೇತ್ತಿ ಬಲಂ ಶ್ರವಣೋಚಿತ ಪರಮಯ ರಮಯ ಶ್ರುತಿಭಿ ಸುತಂ. ಭಗವಂತನನ್ನ ಎಲ್ಲ ವೇದಗಳು ಕೂಡ ಕೊಂಡಾಡ್ತಾ ಇವೆ. ಏನು ಅಂತ ಕೇಳಿದ್ರೆ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಃಖಗಳಿಲ್ಲ ಅಥವಾ ಈ ರೀತಿಯಾಗಿ ಯಾವುದೇ ದೋಷಗಳಿಲ್ಲ ಅಂತ ಹೇಳಿಕೊಂಡು ಶ್ರುತಿಗಳು ಕೊಂಡಾಡ್ತಾ ಇವೆ. ಈ ಸರ್ಪಕ್ಕೆ ಕಿವಿ ಇಲ್ಲ, ಕಾಳಿಂಗನಿಗೆ ಈ ಶ್ರುತಿಯನ್ನು ಕೇಳತಕ್ಕಂತಹ ಸಾಮರ್ಥ್ಯ ಇಲ್ಲ. ಯಾಕೆ? ಶ್ರುತಿಯಲ್ಲಿ ಹೇಳ್ತಾ ಉಂಟು ಭಗವಂತ ಅವನು ನಿತ್ಯನಾಗಿರತಕ್ಕಂಥವನು, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾವಿಲ್ಲ ಅಂತ ಹೇಳಿಕೊಂಡು ಅಜ ಆಗಿರತಕ್ಕಂಥವನು ಅಂತ ಹೇಳಿಕೊಂಡು ಭಗವಂತನನ್ನು ಎಲ್ಲ ಶ್ರುತಿಗಳು ಕೊಂಡಾಡ್ತಾ ಇವೆ. ಈ ಸರ್ಪಕ್ಕೆ ಏನಾಗಿದೆ? ಕಾಳಿಂಗನಿಗೆ ಕಿವಿ ಇಲ್ಲ. ಕಿವಿ ಇಲ್ಲದ ಕಾರಣ ಅವನು ಭಗವಂತನನ್ನು ಕಚ್ಚಿದ್ದಾನೆ.
ಕಿವಿ ಇದ್ದಿದ್ರೆ ಅಂದರೆ ಶ್ರುತಿಗಳಿಂದ ಮೂಲಕವಾಗಿ ಭಗವಂತನಿಗೆ ನಾಶ ಇಲ್ಲ, ಭಗವಂತನನ್ನ ಯಾವುದೇ ರೀತಿಯಾಗಿ ನಾವು ಕಚ್ಚಿದ್ರೂ ಕೂಡ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಇಲ್ಲ ಅಂತ ಅದಿರುವಾಗ ಈ ಕಾಳಿಂಗನಿಗೆ ಕಿವಿ ಇಲ್ಲ, ಸರ್ಪಗಳಿಗೆ ಕಿವಿ ಇಲ್ಲ. ಅದಕ್ಕೋಸ್ಕರ ಈ ವೇದಗಳ ಮೂಲಕವಾಗಿ ಕೇಳಿದ್ರೆ, ಶ್ರವಣ ಮಾಡಿದರೆ ಆವಾಗದು ಭಗವಂತನನ್ನು ಕಚ್ಚತಕ್ಕಂತಹ ಪ್ರಮೇಯವನ್ನು ಅದು ಮಾಡ್ತಿರಲಿಲ್ಲ. ಅದಕ್ಕೆ ಕಿವಿ ಇಲ್ಲ ಕಾರಣ ಅದು ಭಗವಂತನನ್ನು ಕಚ್ಚಿದೆ ಅಂತ ಹೇಳಿಕೊಂಡು ಒಂದು ರೀತಿಯಾಗಿ ಆ ತಮಾಷೆಯನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಭಗವಂತ ಈ ಕಾಳಿಂಗರನ್ನ ಹುಡುಕ್ಲಿಕ್ಕೋಸ್ಕರವಾಗಿ ಭಗವಂತ ಆ ಕಾಳಿಂಗ ಆ ಮಡುವಿಗೆ, ಯಮುನೆಯ ಮಡುವಿಗೆ ಹಾರಿದ್ದಾನೆ. ಆ ಯಮುನೆಯ ಮಡುವಿನಲ್ಲಿ ಭಗವಂತ ಕಾಳಿಂಗನನ್ನ ಹುಡುಕ್ತಾ ಇದ್ದಾನೆ. ಆ ಕಾಳಿಂದ ಹುಡುಕಿದಾಗ ಅಷ್ಟು ಹೊತ್ತಿಗೆ ಆ ಗೋಪಾಲಕರು ಆ ವೃಂದಾವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಶಕುನಗಳು, ಕೆಟ್ಟದ್ದಾಗಿರ್ತಕ್ಕಂತಹ ಶಕುನಗಳನ್ನು ಅವರು ಅನುಭವಿಸಲಿಕ್ಕೆ ಆರಂಭಿಸ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಒಂದು ರೀತಿಯಾಗಿ ಅವರಿಗೆ ಕೃಷ್ಣ ಕಾಣಿಸ್ತಾ ಇಲ್ಲ. ಈಗ ಕೃಷ್ಣ ಯಾವತ್ತೂ ಕೂಡ ಜೊತೆಗಿರತಕ್ಕಂಥವನು ಒಂದು ಕ್ಷಣವೂ ಕೂಡ ಅವರು ಬಿಟ್ಟಿರ್ತಾ ಇರಲಿಲ್ಲ. ಈಗ ಭಗವಂತನನ್ನ ಕಾಣ್ತಾ ಇಲ್ಲ ಗೊಲ್ಲರು. ಆ ಕೃಷ್ಣನನ್ನ ಹುಡುಕಬೇಕು ಅಂತ ಹೇಳಿಕೊಂಡು ಅವರಲ್ಲಿ ಉತ್ಕಟವಾಗಿರತಕ್ಕಂಥ ಇಚ್ಛೆ ಶುರುವಾಯಿತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಹುಡುಕಿಕೊಂಡು ಬಲರಾಮನನ್ನ ಜೊತೆ ಮಾಡಿಕೊಂಡು ಬರ್ತಾರೆ. ಯಮುನೆಯ ಸಣ್ಣ ಮಗು, ನಾವು ಕೂಡ ಒಂದು ಮಗು ನಮ್ಮ ಮನೆಯ ಪಕ್ಕದಲ್ಲಿ ಯಾವುದಾದ್ರೂ ಕೂಡ ನೀರಿನ ಹಳ್ಳ ಕೊಳ್ಳಗಳು, ನದಿಗಳು, ಸಮುದ್ರಗಳು ಉಂಟು ಅಂತಾಗುವಾಗ ಅಲ್ಲಿ ಮಗು ಕಾಣಲಿಲ್ಲ ಅಂತ ಹೇಳಿದ್ರೆ ಒಂದು ಹುಡುಕುವಂತಹ ಸಂಪ್ರದಾಯ. ಎಲ್ಲಿ ಮಗು ನೀರಿಗೆ ಬಿದ್ದಿದೆಯೋ, ಅಲ್ಲಿಗೆ ಹೋಗಿದೆಯೋ, ಇಲ್ಲಿಗೆ ಹೋಗಿದೆಯೋ ಅಂತ ಹೇಳಿಕೊಂಡು ಹುಡುಕಿಕೊಂಡು ಬರ್ತೇವೆ. ಅದೇ ರೀತಿಯಾಗಿ ಈಗ ಕೃಷ್ಣ ಕಾಣ್ತಾ ಇಲ್ಲ. ಒಂದು ರೀತಿಯಾಗಿ ಇವರೆಲ್ಲರಿಗೂ ಕೂಡ ಕೃಷ್ಣ ಕಾಣ್ತಾ ಇಲ್ಲ, ಕೆಟ್ಟದ್ದಾಗಿರ್ತಕ್ಕಂಥ ಶಕುನಗಳು ಆಗ್ತಾ ಇವೆ, ಕೃಷ್ಣನನ್ನು ನೋಡಬೇಕೆಂಬಂತಹ ತವಕ ಬೇರೆ. ಹೀಗೆ ಆದಾಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಎಲ್ಲರೂ ಕೂಡ ಆ ಬಲರಾಮನನ್ನ ಜೊತೆಗೆ ಇಟ್ಟುಕೊಂಡು ಬರ್ತಾರೆ. ಇದನ್ನ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಸಾತ್ವಿಕರಿಗೆ ನಮಗೆ ಭಗವಂತನನ್ನು ಹೊಂದಲಿಕ್ಕೆ ಎರಡು ಮಾರ್ಗವನ್ನು ಹೇಳ್ತಾರೆ, ಗರುಡ ಮಾರ್ಗ, ಶೇಷ ಮಾರ್ಗ ಅಂತ. ಗರುಡನ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗುವುದು, ಶೇಷ ಮಾರ್ಗದ ಮೂಲಕವಾಗಿ ಭಗವಂತನನ್ನು ಹೊಂದುವುದು. ಈ ಗೊಲ್ಲರು ಶೇಷ ಮಾರ್ಗದ ಮೂಲಕವಾಗಿ ಶೇಷನನ್ನು ಆಶ್ರಯಿಸಿಕೊಂಡು ಶೇಷದೇವರನ್ನು ಎದುರಿಟ್ಟುಕೊಂಡು ತನ್ನ ಮುಖವಾಗಿ ಭಗವಂತನನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಭಗವಂತನನ್ನ ಹುಡುಕಬೇಕು ಅಂತ ಹೇಳಿಕೊಂಡು ಶೇಷನನ್ನು ಮುಂದಿಟ್ಟುಕೊಂಡು ತನ್ನ ಮುಖವಾಗಿ ಅವರೆಲ್ಲರೂ ಕೂಡ ಗೋಪಾಲಕರು ಹೋಗ್ತಾ ಇದ್ದಾರಂತೆ. ಹೀಗೆ ಆ ಶೇಷ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೋದಾಗ ಕೃಷ್ಣನ ಸಣ್ಣ ಪುಟ್ಟ ಮಗು, ಕೃಷ್ಣನ ಆ ಕಾಲಲ್ಲಿ ಒಳ್ಳೆಯ ಏನು ಶಂಖಚಕ್ರಾದಿಗಳ ಚಿಹ್ನೆಗಳಿತ್ತು. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಅಂತ ಹೇಳಿಕೊಂಡು ದಾಸರು ಕೊಂಡಾಡ್ತಾರೆ. ಆ ಕೊಂಡಾಡುವಾಗ ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂತ ಹೇಳಿಕೊಂಡು ಆ ದಾಸರು ಅವರನ್ನು ಆ ಪುಟ್ಟ ಪಾದವನ್ನು ಕೊಂಡಾಡ್ತಾರೆ. ಈ ಪುಟ್ಟ ಮಗು ಹೋಗುವಾಗ ಆ ಮಗುವಿನ ಕಾಲಲ್ಲಿ ಚಿಹ್ನೆಗಳು ಮೂಡಿವೆ, ಆ ದಾರಿಯಲ್ಲಿ ಆ ಚಿಹ್ನೆಗಳು ಮೂಡಿವೆ. ಆ ಚಿಹ್ನೆಯನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ನೋಡ್ತಾರೆ, ಮಗು ಇಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಆ ಭಗವಂತ ಏನಾಯಿತು ಅಂತ ಕೇಳಿದ್ರೆ, ತೋರಿಸ್ತಾ 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 ಬರ್ತಾರೆ. ಯಮುನೆಯ ಬಳಿಗೆ ಹೋಗಿ ಬಂದಾಗ ಯಮುನೆಯ ಬಳಿಯಲ್ಲಿ ಆ ಚಿಹ್ನೆಗಳು ನಿಂತಿವೆ. ಯಮುನೆಯ ನಂತರ ಆ ಚಿಹ್ನೆಗಳು ಕಾಣ್ತಾ ಇಲ್ಲ. ಅಲ್ಲಿಂದ ತೀರ್ಮಾನ ಮಾಡ್ತಾರೆ, ಕೃಷ್ಣ ನಿಶ್ಚಯವಾಗಿಯೂ ಕೂಡ ಈ ಯಮುನೆಯ ಮಡುವಿಗೆ ಬಿದ್ದಿದ್ದಾನೆ ಅಂತ ಹೇಳಿಕೊಂಡು ಚಿಂತನೆ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಚಿಂತನೆ ಮಾಡಿದಾಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣ ಅಲ್ಲಿಂದ ತಾನು ಆ ಕಾಳಿಂಗನನ್ನು ಎತ್ತಿಕೊಂಡು ಮೇಲಕ್ಕೆ ಬರ್ತಾನಂತೆ. ಅಷ್ಟೊತ್ತಿಗೆ ಅವರಿಗೆ ಯೋಚನೆ ಆಯಿತು, ತಾನು ಕೃಷ್ಣನಿಗೆ ಗೊತ್ತಾಯಿತು ಎಲ್ಲರೂ ಅವರನ್ನು ಹುಡುಕೊಂಡು ಬಂದಿದ್ದಾರೆ ಅಂತ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಎಲ್ಲರನ್ನೂ ಕೂಡ ಅಲ್ಲಿಂದ ಆ ಕಾಳಿಂಗನನ್ನು ಮೇಲಕ್ಕೆ ಎತ್ಕೊಂಡು ಬಂದು ಕೃಷ್ಣ ನಿಲ್ತಾರಂತೆ. ನಿಂತು ಸರ್ಪದ ಮೇಲೆ ಕುಣಿತಾನೆ. ಇತ್ತಂ ವಿಮರ್ಶದ ಪ್ರಾಪ್ತಾನ್, ಆ
ಆ ಎಲ್ಲರನ್ನೂ ಕೂಡ ಸರ್ಪದ ತಲೆಯಲ್ಲಿ ಕೊಡೆದು ಬಿಡ್ತಾನೆ. ಹೇಗೆ ಅಂತ ಕೇಳಿದರೆ ಇದನ್ನು ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಖುಷಿ, ಸಣ್ಣ ಮಗುವಿಗೆ ತನ್ನ ಸಂಬಂಧಿಕರು ಅಥವಾ ತನಗೆ ಪರಿಚಯದವರು, ತನಗೆ ಬೇಕಾದವರು ಮನೆಗೆ ಬಂದಾಗ ಪುಟ್ಟ ಮಗು ಏನು ಮಾಡ್ತದೆ ಅಂತ ಹೇಳಿದ್ರೆ ತುಂಬ ಆನಂದವನ್ನು ಪಟ್ಟುಕೊಂಡು ಒಂದು ರೀತಿಯಾಗಿ ಅದು ಖುಷಿಯನ್ನು ಪಡ್ತದೆ. ಅದೇ ರೀತಿಯಾಗಿ ಕೃಷ್ಣ ಪುಟ್ಟ ಮಗು ಏನಾಗಿದೆ ಅಂತ ಹೇಳಿದ್ರೆ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲರೂ ಇದ್ದಾನೆ, ಅದಕ್ಕೋಸ್ಕರ ತಾನು ಇಲ್ಲಿ ನಾಟ್ಯವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಕೃಷ್ಣ ಆ ಕಾಳಿಂಗನ ಮೇಲೆ ನಾಟ್ಯವನ್ನು ಮಾಡ್ತಾ ಇದ್ದಾನೆ. ಮಾಡಿದಾಗ ಅದು ಹೇಗೆ ಕಾಣ್ತಾ ಇದೆ ಅಂತ ಕೇಳಿದರೆ, ನಾಟ್ಯ ಮಾಡ್ತಾ ಮಾಡ್ತಾ ಭಗವಂತನ ಕಾಲಲ್ಲಿ ಇರತಕ್ಕಂತಹ ಚಿಹ್ನೆಗಳು ಅದು ಎಲ್ಲ ಆ ಕಾಳಿಂಗನ ಹೆಡೆಯ ಮೇಲೆ ಮೂಡಿವೆ ಅಂತ ಹೇಳ್ತಾರೆ. ಕೃಷ್ಣ ಆ ದೊಡ್ಡ ಅಂಗಳ 1000 ಹೆಡೆಗಳಿರುವಂತಹ ಕಾಳಿಂಗ, ಅದರಲ್ಲಿ ಭಗವಂತ ನಾಟ್ಯವನ್ನು, ದೊಡ್ಡ ಸ್ಟೇಜ್, ಅವನಿಗೆ ನಾಟ್ಯವನ್ನು ಮಾಡಲಿಕ್ಕೆ ಬೇರೆ ಯಾವುದೂ ಸ್ಟೇಜ್ ಬೇಕಾಗಿಲ್ಲ. ಭಗವಂತ ಆ ಕಾಳಿಂಗನ ಹೆಡೆಯನ್ನೇ ದೊಡ್ಡ ತನಗೆ ಬೇಕಾಗಿರ್ತಕ್ಕಂಥ ನಾಟ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆ ರಂಗಸ್ಥಳವನ್ನಾಗಿ ಮಾಡಿಕೊಂಡಿದ್ದಾನೆ. ಮಾಳಿಂಗ ಮಾಡಿಕೊಂಡು ಅಲ್ಲಿ ಕುಣಿತಾ ಇದ್ದಾನಂತೆ. ಕುಣಿದು ನೋಡಲಿಕ್ಕೆ ಜನ ಯಾರು ಅಂತ ಕೇಳಿದರೆ ಈ ಎಲ್ಲರೂ ಕೂಡ ಬಂದಿದ್ದಾರೆ. ಅವನ ಬೇಕಾಗಿರತಕ್ಕಂತಹ ಎಲ್ಲರೂ ಕೂಡ ಇದ್ದಾರೆ. ತನ್ಮುಖವಾಗಿ ಭಗವಂತ ಎಲ್ಲ ನಾಟ್ಯವನ್ನು ಮಾಡ್ತಾನೆ. ಇನ್ನು ಒಂದು ಕೈಯಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ ಕೃಷ್ಣ ಅವನ ಪುಚ್ಛವನ್ನು ಹಿಡ್ಕೊಂಡಿದ್ದಾನೆ. ಉನ್ನೀಯ ಕಾಳೀಯ ಫಣೀಂದ್ರ ವಿರಾಜಿತಂ ಪುಚ್ಛಂ ಸ್ಫಿನ್ನಂ ಮಮರ್ಧ ವಿಭುಷ ಭೂಷಿತಸ್ಯ ಭಕ್ತಂ ತಸ್ಯಾಂತರಾಜದ ಮಶೇಷ ವಸಾಹ್ಯಂ ನಿಷ್ಕಾಸಯನ್ಯ ವಿಷಂ ವಿನತಾರಣೇನ. ಭಗವಂತ ಆ ಕಾಳಿಂಗನ ಆ ಪುಚ್ಛವನ್ನು ಎತ್ತಿದ್ದಾನೆ. ಎತ್ತಿ ಏನು ಮಾಡ್ತಾನೆ ಅಂತ ಕೇಳಿದರೆ ಪೂರ್ತಿ ಭಗವಂತನ ಅವನ ಹೆಡೆಯನ್ನು ಆಟ ಆಡಿ ಅದನ್ನು ಬಳಲಿ ಅವನನ್ನು ಪೂರ್ತಿ ಅವನಿಗೆ ಸುಸ್ತನ್ನು ಮಾಡಿಬಿಟ್ಟಿದ್ದಾನೆ. ಯಾಕೆ ಅಂತ ಕೇಳಿದರೆ ಅವನು ಮಾಡಿರತಕ್ಕಂತಹ ಅವಾಂತರ ಶಿಕ್ಷೆ, ಅದಕ್ಕೆ ಏನು ಮಾಡಿದ್ದಾನೆ, ತನಗೆ ಆ ವೃಂದಾವನದಲ್ಲಿರ್ತಕ್ಕಂತಹ ಗೋಪಾಲಕರು ಗೋವುಗಳ ಪ್ರಾಣಕ್ಕೆ ಸಂಚಕಾರವನ್ನು ಉಂಟು ಮಾಡಿರ್ತಕ್ಕಂಥವನು. ಅವನ ಆ ವಿಷಯನ್ನ ಭಗವಂತ ಏನು ಮಾಡಿದ, ಅವನ ಬಾಯಿಯಲ್ಲಿ ಅಸಹ್ಯವಾಗಿರತಕ್ಕಂತಹ ವಿಷ, ಸಾಮಾನ್ಯ ವಿಷ ಇಲ್ಲ, ಅದು ಅತ್ಯಂತ ಅಸಹ್ಯವಾಗಿರ್ತಕ್ಕಂಥದ್ದು, ಸಾಯಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ವಿಷವನ್ನ ಕಾಳಿಂಗ ಇಟ್ಟುಕೊಂಡಿದ್ದಾನೆ. ಭಗವಂತ ಎಲ್ಲವನ್ನೂ ಕೂಡ ಅದನ್ನು ತನ್ನ ತಲೆಯಿಂದ ತನ್ನ ಕಾಲಿಂದ ಕುಟ್ಟಿ ಅವನನ್ನು ವಿಷವನ್ನು ಎಲ್ಲವನ್ನೂ ಕೂಡ ಕಕ್ಕಿಸಿದ್ದಾನೆ. ಭಗವಂತ ಮಾಡಿಸಿದ್ದಾನೆ. ಅದನ್ನು ಕಕ್ಕಿಸಿ ಎಲ್ಲವನ್ನೂ ಹೊರಕ್ಕೆ ಹಾಕಿಬಿಟ್ಟಿದ್ದಾನೆ. ಹೇಗೆ ಅಂತ ಕೇಳಿದರೆ, ಈ ನಮಗೆ ಒಂದು ವಸ್ತುವನ್ನು ಕೆಳಕ್ಕೆ ಹೊರಕ್ಕೆ ಹಾಕಬೇಕು ಅಂತ ಹೇಳಿದರೆ ನಾವು ವಸ್ತುವನ್ನು ಏನು ಮಾಡ್ತೇವೆ ಅಂತ ಕೇಳಿದರೆ ಪೂರ್ತಿ ಅದನ್ನು ಹೊರಕ್ಕೆ ಮಾಡಬೇಕು, ಎತ್ತಿ ಬಿಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಿದ್ದಾನೆ ಅಂತ ಕೇಳಿದರೆ ಕೃಷ್ಣ ಅವನ ಬೀಲವನ್ನು ಎತ್ತಿಟ್ಕೊಂಡಿದ್ದಾನಂತೆ. ಅವನ ವಿಷಗಳು ಎಲ್ಲವೂ ಕೂಡ ಕೆಳಕ್ಕೆ ಹೊರಗಬೇಕು. ಸ್ವಲ್ಪ ವಿಷ ಇದ್ದರೂ ಕೂಡ ಅದು ಉಳಿತದೆ. ಅದಕ್ಕೋಸ್ಕರ ವಿಷವನ್ನು ಕಕ್ಕಿಸಬೇಕು ಅಂತ ಹೇಳಿಕೊಂಡು ಒಂದು ಕೈಯಲ್ಲಿ ಬಾಲವನ್ನು ಎತ್ತಿ ಹಿಡಿದಿದ್ದಾನೆ. ಎತ್ತಿ ಹಿಡಿದು ಅವನಲ್ಲಿರ್ತಕ್ಕಂಥ ಎಲ್ಲ ವಿಷವನ್ನು ಹೊರಕ್ಕೆ ಹಾಕ್ತಾ ಇದ್ದಾನೆ, ಹೊರಕ್ಕೆ ಹಾಕುವಂತೆ ಮಾಡ್ತಾ ಇದ್ದಾನೆ. ಅದರ ಬುಡವನ್ನು ಹಿಡ್ಕೊಂಡು ಎತ್ತಿ ಹಿಡಿದು ಅದನ್ನು ಎಲ್ಲವನ್ನೂ ಕೂಡ ಕಕ್ಕುವಂತೆ ಮಾಡ್ತಾ ಇದ್ದಾನೆ. ಇನ್ನು ಯಾಕೆ, ತುಂಬ ಅನರ್ಥವನ್ನು ಮಾಡಿರ್ತಕ್ಕಂಥವನು, ಜನರನ್ನು ಕಚ್ಚಿದ್ದಾನೆ. ಅದಕ್ಕೋಸ್ಕರ ಭಗವಂತ ಯಾವುದನ್ನು ಮಾಡಿದ್ದಾನೋ ಆ ಎಲ್ಲರನ್ನೂ ಕೂಡ ಅದಕ್ಕೆ ಬೇಕಾಗಿರತಕ್ಕಂತಹ ಶಿಕ್ಷೆಯನ್ನು ನೀಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವರನ್ನು ಅದನ್ನು ಹಿಡ್ಕೊಂಡಿದ್ದಾನೆ, ಬಾಯಿಯನ್ನು. ಅದೇ ರೀತಿಯಾಗಿ ಬಾಲವನ್ನು ಹಿಡ್ಕೊಂಡು ಅವನ ಮಾಡಿರ್ತಕ್ಕಂತಹ ಯಾವುದರಿಂದ ಮಾಡಿರ್ತಕ್ಕಂಥ ಒಂದು ಅರ್ಥ, ತನ್ನ ಬಾಯಿಯಿಂದ ಎಲ್ಲ ಆ ಗೋಪಾಲಕರಿಗೆ ಕಚ್ಚಿದ್ದಾನೆ ಅಥವಾ ತನ್ನ ಬಾಯಲ್ಲಿರತಕ್ಕಂತಹ ವಿಷಯದಿಂದಾಗಿ ಆ ಗೋವುಗಳಿಗೆ ತಾನು ಮಾರಕವನ್ನು ಆಗಿದ್ದಾನೆ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಭಗವಂತ ಏನು ಮಾಡಿದ, ಆಯಾಯ ಅವನ ಅಂಗವ್ಯಾವುದು ಬಾಯಿ, ಅದಕ್ಕೋಸ್ಕರವಾಗಿ ಅಲ್ಲಿ ಕುಟ್ಟಿ ಅವನಿರತಕ್ಕಂಥ ಎಲ್ಲ ವಿಷವನ್ನು ಹೊರಕ್ಕೆ ಕಕ್ಕಿಸಿ ಅವನನ್ನು ಒಂದು ರೀತಿ ಉದ್ಧರಿಸಿದ ಅಂತ ಹೇಳ್ತಾರೆ. ಅದನ್ನು ತುಳಿದು, ತಲೆಯನ್ನು ತುಳಿದು ಬಾಲವನ್ನು ಎತ್ತಿ ಹಿಡಿದ. ತನ್ಮುಖವಾಗಿ ಏನಾಯಿತು,
ಯಾವ ಭಾಗದಿಂದಾಗಿ ಕಚ್ಚಿದ್ದಾನೋ ಅದನ್ನು ಮರ್ದನ ಮಾಡಿದ, ಯಾವುದರಿಂದ ಅವನು ಏನನ್ನೂ ಮಾಡಿಲ್ಲೋ ಅದನ್ನು ಉದ್ಧರಿಸಿದ. ನಾವು ಕೂಡ ನಾವು ಭಗವಂತನಿಂದಾಗಿ ಉದ್ಧಾರವಾಗಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಚಿಂತನೆಯಲ್ಲಿ ಸದಾ ಕಾಲದಲ್ಲೂ ಇದ್ದೆವು ಅಂತ ಹೇಳಿದ್ರೆ ಭಗವಂತ ಈ ರೀತಿಯಾಗಿ ನಮ್ಮನ್ನೂ ಕೂಡ ಈ ಉದ್ಧಾರವನ್ನು ಮಾಡ್ತಾನೆ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರಾಜರು. ಹೀಗೆ ಆದಾಗ ಆ ಕಾಳಿಂಗನ ಎಡೆಯನ್ನು ಮೆಟ್ಟಿದ್ರೂ ಕೂಡ ಅದನ್ನು ನಂತರ ಅದನ್ನು ನೇವರಿಸ್ತಾನಂತೆ. ಯಾಕೆ? ತನ್ನ ಶಿಕ್ಷೆ ಕೊಟ್ಟರೂ ಕೂಡ ತದನಂತರದಲ್ಲಿ ಆ ಶಿಕ್ಷೆ ಅಲ್ಲ. ಯಾಕೆ? ಅವನೇ ಭಕ್ತನಾಗಿದ್ದರಿಂದಾಗಿ ಅವರನ್ನು ಸಮಾಧಾನಗೊಳಿಸಿ ಭಗವಂತ ಅವನ ಚಿಹ್ನೆಯನ್ನು ಕಾಲಿನಲ್ಲಿರತಕ್ಕಂಥ ಚಿಹ್ನೆಯನ್ನು ಆ ಹೆಡೆಯಲ್ಲಿ ಬಿಟ್ಟು ಭಗವಂತ ಕೆಳಕ್ಕೆ ಬರ್ತಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ರಾಜರು ವರ್ಣನೆ ಮಾಡ್ತಾರೆ. ತದನಂತರದಲ್ಲಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಬರ್ತಾರೆ ಎಂಬಂತಹ ವಿಷಯದಲ್ಲಿ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಪ್ರವಚನವನ್ನು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರ್ತ್. ಶ್ರೀಕೃಷ್ಣಾರ್ಪಣಮಸ್ತು.